ಈಗ ಆಟೋ ಡ್ರೈವರ್ಗಳಿಗೆ ಬದುಕು ತುಂಬಾ ಕಷ್ಟನೇ ಇದೆ. ಈಗ ಕಷ್ಟದಲ್ಲಿರೋರಿಗೆ ಒಂದು ನೆರಳು ಕೊಟ್ಟಿದ್ದಾರೆ. ಈ ನೆರಳನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಯಾಕೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಅವ್ರು ಮಾಡಿಸ್ತಾ ಇರೋದ್ರಿಂದ ಕಾಂಗ್ರೆಸ್ನವ್ರು ಈಗ ಅವರೇ ನಮಗೆ ಅನುಮತಿ ಕೊಟ್ಟು ಇವಾಗ ರಾತ್ರಿಯಿಂದ ಅವರು ವಾಟ್ಸಪ್ಪಲ್ಲಿ ಅವ್ರು ಕಳಿಸಿ ನಮಗೆ ಇದು ಹೇಳ್ತಾ ಇದ್ದಾರೆ ಏನಂತ ನಿಮ್ದು ತೆರವುಗೊಳಿಸಿ ಅದ ಅಂತ ಹೇಳ್ತಾ ಇದ್ದಾರೆ. ಈಗ ತೆರವುಗೊಳಿಸಿ ಅಂತ ಹೇಳಲಿಕ್ಕೆ ಈಗ ಕಾರಣ ಏನು ಕೊಡ್ತಿದ್ದಾರೆ ಅವರು? ಇಲ್ಲಿಗಾಲಿಟಿ ಅನ್ನೋದು ಏನು ಕಾಣ್ತಾ ಇದೆ? ಮಹೇಶ್ ಅಣ್ಣ ಅವ್ರದ್ದು ಫೋಟೋ ತೆಗೀರಿ, ಭಾವಚಿತ್ರವನ್ನು ತೆಗೀರಿ ಅಂತ ಅವ್ರು ಹೇಳ್ತಾವ್ರೆ ನಮಗೆ. ನೀವು ಹೊರಗಡೆ ಎಲ್ಲಿ ಮಾಡಿಸವ್ರೆ ಅವನು ಅದನ್ನು ತೆಗಿಸಿ ಮೇಡಮ್, ನಾವು ತೆಗಿತೀವಿ ಬೇಕಾದ್ರೆ. ಅವ್ರ ಭಾವಚಿತ್ರ ಐತಿ ಅದರಲ್ಲಿ, ಡಿ ರವಿಶಂಕರ್ ಅವ್ರದ್ದು. ಮದುವೆ ಏನಿದು ಮೊದಲೇ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಒಳ್ಳೆ ಕಾವು, ಒಳ್ಳೆ ಹೀಟು, ಒಳ್ಳೆ ಮೈಲೇಜಿಗೆ ನಿಮಗೆ ಎಲ್ಲ ಆಟೋಗಳಿಗೆ ಒಂದು ನೆರಳಾಗಬೇಕು ಅಂತೇಳಿ ಮೊದಲು ಮಾನ್ಯ ಶಾಸಕರ ಹತ್ರ ಹೋಗಿದ್ದಾರೆ. ಆದರೆ ಅವರು ಸ್ಪಂದಿಸಿಲ್ಲ. ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಮಹೇಶ್ ಅಣ್ಣವ್ರ ಹತ್ರ ಬಂದಿದ್ದರು. ಅಲ್ಲಿ ಅವತ್ತು ಆಕಸ್ಮಿಕವಾಗಿ ಸಿಕ್ಕಿದ್ದು ನಾನು ಅಲ್ವೇನ್ರ, ಆಕಸ್ಮಿಕವಾಗಿ ಅವ್ರಿಗೆ ಸಿಕ್ಕಿದೆ. ಸರಿ ಅಂತ ಹೇಳಿ ನಾನು ಒಪ್ಕೊಂಡು ಇವತ್ತು ಆಟೋ ಸ್ಟ್ಯಾಂಡನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದ್ವು. ಆಟೋ ಡ್ರೈವರ್ಗಳಿಗೆ ಪರ್ಮಿಷನ್ ಕೊಡ್ತಾರೆ, ಮತ್ತು ಅವರನ್ನೇ ಕೂಡ ಕ್ಯಾನ್ಸಲ್ ಮಾಡಿ ಅಂತಾರೆ. ಯಾವ ಥರದ ರಾಜಕಾರಣ ಇಲ್ಲ? ನಾವೇನು ಹೇಳಬೇಕು ಅಂತ ಇಷ್ಟಪಡ್ತೀವಿ ಅಂತಂದರೆ, ಮಹೇಶ್ ಅಣ್ಣ ಅವರು ಇಂಥ ಫೋಟೋಗಳನ್ನ ಹಾಕ್ಸ್ಕೋಬೇಕು ಅಂದರೆ ಅವ್ರು ಮಾಡಿರೋಂಥ ಖರ್ಚು ಮಾಡಿರೋ ದುಡ್ಡಲ್ಲಿ ಊರಿಗೆ 20 ಫೋಟೋ ಹಾಕ್ಸ್ಕೊಡ್ಬೋದಾಯ್ತು. ಊರಿಗೆ 20 ಫೋಟೋನೇ ಹಾಕ್ಸ್ಕೊಂಡ್ಬಿಡ್ಬೋದಾಯ್ತು ಸ್ವಂತ ಖರ್ಚಲ್ಲಿ ಮಾಡಿರೋಂಥ ದುಡ್ಡಲ್ಲಿ. ಅಂದರೆ ಸಾರಾಮಹೇಶ್ವರ ಭಾವಚಿತ್ರ ಇದೆ, ಅವರು ಇನಾಗ್ರೇಟ್ ಮಾಡ್ತಾರೆ ಅಂತೇಳಿ ಶಾಸಕರು ಮಾಡ್ತಿರೋ ಷಡ್ಯಂತ್ರ ಅಂತ ನಮ್ಮ ಭಾವಚಿತ್ರ ಇಲ್ವಲ್ಲ. ನಾನು ಈಗ ಹಾಲಿ MLA ಆಗಿ ನನ್ನದಿಲ್ದೇ ಅಲ್ಲಿ ಅವ್ರದ್ದು ಮಾಜಿ ಮಾಡಿಸ್ತಾರಲ್ಲ ಅನ್ನೋ ಉದ್ದೇಶ ಅವ್ರಿಗೆ ಇದ್ದು ಅಣ್ಣ. ನಾವು ಪರ್ಮಿಷನ್ ಲೆಟ್ರ್ ಪ್ರತಿಯೊಂದು ಆಯ್ತು. ನಮ್ಮ JDS ಸುತ್ತ ಇಲ್ಲ ಹಾವುಗಳು ವಿಭಿನ್ನವಾಗಿವೆ. ಘಟ ಸರ್ಪಗಳು ಹೊಡಿಬೇಕು ಅಂದ್ರೆ ಸಾರಾಮಹೇಶ್ ಬರಲೇಬೇಕು. ಅವ್ರು ಬಂದ್ರೇನೆ ನಮಗೆ ಎಲ್ಲದಕ್ಕೂ ಒಳ್ಳೇದಾಗೋದು. ಇದು ಮೇಡಮ್ ಅವ್ರು ಕೊಟ್ಟಿರೋದು, ಅವರೇ ಅನುಮತಿ ಕೊಟ್ಟು ಅವರೇ ಕ್ಯಾನ್ಸಲ್ ಮಾಡ್ತಾ ಇರೋದು. ಅವ್ರದ್ದೇ ಲೆಟ್ರು ಡೆಮಾಲಿಷ್ ಮಾಡಿ ಅಂತ. ನಿಮ್ಮ ಸ್ವಂತ ಖರ್ಚಿನ ದುಡ್ಡು ಇದು, ನಿಮ್ಮ ಸ್ವಂತ ಶ್ರಮದ ದುಡ್ಡು ವೈಯಕ್ತಿಕವಾಗಿ ಕೊಟ್ಟಿರೋದು? ಹೌದು, ಖಂಡಿತ. ನಾನು ವೈಯಕ್ತಿಕವಾಗಿ ನಮ್ಮೂರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಒಂದು ಆಟೋ ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದೀನಿ. ಆದರೆ ಈ ಸಂದರ್ಭದಲ್ಲಿ ನಮ್ಮ AW ಅವರು ಯಾರ ಮಾತು ಕೇಳಿಕೊಂಡು ಅವರು ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಿನ್ನೆಯಿಂದ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಮಹೇಶ್ ಅಣ್ಣ ಫೋಟೋ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾರ್ದು ತೊಂದರೆ ಇಲ್ಲ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ಮಹೇಶ್ ಅಣ್ಣ ಫೋಟೋ ಮಾತ್ರ ಇಲ್ಲಿ ತೆಗಿರಿ ಅಂತ ಬಾಯ್ಬಿಟ್ಟು ಹೇಳೋಕ್ಕಾಯ್ತಲ್ಲ. ಅವ್ರು ಮಾಡಿಸ್ತಾರಂತೆ ತೆಗೆದುಬಿಡಿ, ಸ್ಟಾಪ್ ಮಾಡಿ ಅಂತ ಕೆಲಸ ಹೇಳ್ತಾವ್ರೆ. ಮದುವೆ ಏನಕ್ಕಂದ್ರೆ ಈಗ ಒಂದು ಸರ್ಕಾರ ಒಂದು ಪ್ರೋಟೋಕಾಲ್ ಅಂದಾಗ ಸಿಟ್ಟಿಂಗ್ MLA ರವಿಶಂಕರ್ ಅವರು, ಈಗ ನಿಮ್ಮದು ಸ್ವಂತ ದುಡ್ಡಲ್ಲಿ ನೀವು ಮಾಡಿದ್ರು ಕೂಡ ಅದು ಸರ್ಕಾರದ ಜಾಗದಲ್ಲಿ ಕಟ್ಟಿರ್ತಕ್ಕಂಥದ್ದು. ರವಿಶಂಕರ್ ಭಾವಚಿತ್ರವನ್ನು ಯಾಕೆ ಹಾಕಲಿಲ್ಲ ಅಂತ ಅವರು ಇವ್ರಿಗೆ ಸ್ಪಂದನೆ ಮಾಡಿದರೆ ಅವ್ರ ಭಾವಚಿತ್ರವನ್ನು ಹಾಕ್ಬೋದಿತ್ತು. ಇವ್ರು ಹೋದಾಗ ಅವ್ರು ಸ್ಪಂದಿಸಿಲ್ಲ. ಮತ್ತು ಯಾವುದೇ ಸರ್ಕಾರದ ಅನುಮತಿಯಿಂದ ಅವರು ದುಡ್ಡನ್ನು ರಿಲೀಸ್ ಮಾಡಿಲ್ಲ, ₹1 ಕೊಟ್ಟಿಲ್ಲ. ನಾವು ಸ್ವಂತವಾಗಿ ಹಾಕಿ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡಿದ್ವಿ. ನಮ್ಮ ನಾಯಕರು ಫೋಟೋ ಹಾಕಿದ್ವಿ. ಲಗ್ನ ಪತ್ರಿಕೆಗೆ ಒಂದು ಫೋಟೋ ಹಾಕ್ಬಿಟ್ಟು ಅವರು ಮದುವೆಗೆ ಬರ್ತಾರೆ, ಎಲ್ಲ ಬರ್ತಾರೆ. ಅಂಥದ್ರಲ್ಲಿ ಇಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಸಾರ್ವಜನಿಕ ಜನರು ನಾವು ಬಿಟ್ಟು ಕೊಡ್ತೀವ ಸರ್, ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್, ನಾಳೆ ಮಾಡೇ ಮಾಡ್ತೀವಿ ಸರ್. ಇವತ್ತವರೆಗೆ ಮಾತಾಡದೇ ಇರೋರು ಈಗ ನಿನ್ನೆ ಮೊನ್ನೆ ಸಾರಾಮಹೇಶ್ ಅವರ ಭಾವಚಿತ್ರ ಅದರಲ್ಲಿ ಐತೆ ಅಂತ ಗೊತ್ತಾಗಿ ಈ ರೀತಿಯೆಲ್ಲ ಉದ್ದೇಶಪೂರ್ವಕವಾಗಿ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ. ಚಿಕ್ಕ ಒಂದು ಆಟೋ ಡ್ರೈವರ್ಗಳ ಸಮುದಾಯಕ್ಕೂ ಈ ಥರ ಕಿರುಕುಳ ಕೊಡೋದಾದರೆ ಈ ಥರದ ಒಂದು ವ್ಯವಸ್ಥೆ ಆಗಬೇಕು ಅಂತ ನೋಡಿ. ನೀವೇ ಯೋಚನೆ ಮಾಡಿ, ಇಷ್ಟು ಸಣ್ಣ ರಾಜಕೀಯನ ಮಾಡ್ತಾ ಇದ್ದಾರೆ ಇವರು ಅಂತ ಅಂದರೆ, ಇನ್ನು ನಮ್ಮ ಸರ್ಕಲ್ ಗೊತ್ತಿದೆ ನಿಮಗೆ ಯಾವ ರೀತಿ ಈ ಸರ್ಕಲ್ ಇದು. ಹಿಂದೆ ಎಷ್ಟು JDS ಬೆಂಬಲ ಇತ್ತು, ಇವತ್ತು ಕೂಡ ಅದೇ ರೀತಿ ಬೆಂಬಲ ಇದೆ. ಇಲ್ಲೇ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಇನ್ನು ಬೇರೆಯವ್ರ ಕತೆ ಏನು? ಮೈಸೂರು ಜಿಲ್ಲೆಯ KR ತಾಲೂಕಿನ ರಾಜಕಾರಣ ತುಂಬ ವಿಭಿನ್ನವಾಗಿರುತ್ತೆ. ಯಾಕಂದರೆ ಈಗ ಹೇಳಿ ಕೇಳಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಿದೆ. ಸಾಕಷ್ಟು ಆಕಾಂಕ್ಷಿಗಳು ಒಂದು ಸಮಾಜ ಸೇವೆ ಮುಖಾಂತರ ಮತಗಳನ್ನು ಸೆಳೆಯಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಇದಕ್ಕೆ ಮೈಸೂರು ಜಿಲ್ಲೆಯಲ್ಲೇ ಹೊಸೂರು ಗ್ರಾಮ ಅಂತ ಹೇಳಿದ್ರೆ JDSನ ಭದ್ರಕೋಟೆ ಅಂತ ಹಿಂದಿನಿಂದ ಕೂಡ ಕರೆಸ್ಕೊಂಡಿದೆ. ಇಲ್ಲಿ ಮಧುಚಂದ್ರ ಅಂತೇಳಿ JDSನ ಲೀಡರು, ಇಲ್ಲಿರ್ತಕ್ಕಂಥ ಹೊಸೂರಿನ ಆಟೋ ಡ್ರೈವರ್ಗಳೇನಿದ್ರು ಅವ್ರಿಗೆ ಒಂದು ಆಟೋ ನಿಲ್ದಾಣವನ್ನು ಅವರ ಸ್ವಂತ ಖರ್ಚಿನಿಂದ ಮಾಡಿಕೊಟ್ಟಿರ್ತಾರೆ. ಸೊ ಹೇಳಿ ಕೇಳಿ ಅವರು JDS ಲೀಡರ್ ಆಗಿರೋದ್ರಿಂದ ಮಾಜಿ ಸಚಿವ ಸಾರಾಮಹೇಶ್ ಅವರ ಭಾವಚಿತ್ರವನ್ನು ಬಳಸ್ತಾರೆ. ಮತ್ತು ಅವರೇ ಖುದ್ದುವಾಗಿ ಬಂದು ಇನಾಗ್ರೇಷನ್ ಮಾಡಬೇಕು ಅಂತೇಳಿ ಒಂದು ತಯಾರಿ ನಡೆದಿರುತ್ತೆ. ವೆರಿ ಇಂಟ್ರೆಸ್ಟ್ ಅಂತ ಹೇಳಿದರೆ, ಯಾವ PW ಇಲಾಖೆ ಅಧಿಕಾರಿ ಅನುಮತಿಯನ್ನು ಕೊಟ್ಟಿರ್ತಾರೆ ಅದೇ ಅಧಿಕಾರಿ ಈ ಒಂದು ಆಟೋ ನಿಲ್ದಾಣವನ್ನು ತೆರವು ಮಾಡಬೇಕು. ಇಲ್ಲಿಗೆಲ್ಲ ಕಟ್ಟಿದ್ದೀರಾ, ಡ್ರೈನೇಜ್ ಮೇಲೆ ಕಟ್ಟಿದ್ದೀರಾ ಅಂತೇಳಿ ನಿನ್ನೆ ಅಷ್ಟೇ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ನಾಳೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದೆ. ಸೊ ನನ್ನೊಟ್ಟಿಗೆ ಹೊಸೂರಿನ ಗ್ರಾಮದ ಸಾಕಷ್ಟು JDS ಮುಖಂಡರು, ಆಟೋ ನಿಲ್ದಾಣದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿದ್ದಾರೆ. ಅವನ್ನೇ ಪ್ರಶ್ನೆ ಮಾಡ್ತಾ ಹೋಗ್ತೇನೆ. ನಿಮ್ಮ ಹೆಸರೇನು, ಏನು ಸಮಸ್ಯೆ ಆಗ್ತಿದೆ? ಈಗ ಆಟೋ ಡ್ರೈವರ್ಗಳಿಗೆ ಬದುಕು ತುಂಬ ಕಷ್ಟನೇ ಇದೆ. ಈಗ ಕಷ್ಟದಲ್ಲಿರೋರಿಗೆ ಒಂದು ನೆರಳು ಕೊಟ್ಟಿದ್ದಾರೆ. ಈ ನೆರಳನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಯಾಕೆ ಮಾಡ್ತಿದ್ದಾರೆ ಅಂತ ಸರ್, ಇದು ಕಾಂಗ್ರೆಸ್ ಅವ್ರು ಮಾಡಿಸ್ತಾ ಇರೋದ್ರಿಂದ ಕಾಂಗ್ರೆಸ್ನವ್ರು ಈಗ ಅವರೇ ನಮಗೆ ಲೆಟ್ರುಗಳ ಕೊಟ್ಟು ಇದು ಅನುಮತಿ ಕೊಟ್ಟು ಇವಾಗ ರಾತ್ರಿಯಿಂದ ಅವರು ಅದುವೇ ನಮಗೆ ಲೆಟ್ರ್ ಮುಖಾಂತರ ಏನು ಕೊಟ್ಟಿಲ್ಲ, ವಾಟ್ಸಪ್ಪಲ್ಲಿ ಅವ್ರು ಕಳಿಸಿ ನಮಗೆ ಇದು ಹೇಳ್ತಾ ಇದ್ದಾರೆ ಏನಂತ ನಿಮ್ದು ತೆರವುಗೊಳಿಸಿ ಅದ ಅಂತ ಹೇಳ್ತಾ ಇದ್ದಾರೆ. ಈಗ ತೆರವುಗೊಳಿಸಿ ಅಂತ ಹೇಳಲಿಕ್ಕೆ ಈಗ ಕಾರಣ ಏನು ಕೊಡ್ತಿದ್ದಾರೆ ಅವರು? ಇಲ್ಲಿಗಾಲಿಟಿ ಅನ್ನೋದು ಏನು ಕಾಣ್ತಾ ಇದೆ? ಮಹೇಶ್ ಅಣ್ಣ ಅವರ ಫೋಟೋ ತೆಗೀರಿ,
ಮಹೇಶ್ ಅಣ್ಣ ಅವ್ರದ್ದು ಫೋಟೋ ತೆಗೀರಿ, ಭಾವಚಿತ್ರವನ್ನು ತೆಗೀರಿ ಅಂತ ಅವ್ರು ಹೇಳ್ತಾವ್ರು ನಮಗೆ. ಅದಕ್ಕೆ ಇಲ್ಲ ಮೇಡಮ್ ಆ ಥರ ಏನಾರ ಆದರೆ ನೀವು ಮಾಡಿಸಿರೋದು ಅಲ್ಲಿ ಇನ್ನು ಹೊರಗಡೆ ಎಲ್ಲಿ ಮಾಡಿಸವ್ರೆ ಅವನು ಅದನ್ನೂ ತೆಗಿಸಿ ಮೇಡಮ್, ನಾವು ತೆಗಿತೀವಿ ಬೇಕಾದ್ರೆ. ಹೊರಗಡೆ ಅಂದರೆ ಕೇರಳದಲ್ಲಿ ಐತೆ, ಬೇರೆದಲ್ಲಿ ಐತೆ, ಅವ್ರ ಭಾವಚಿತ್ರ ಐತೆ ಅದರಲ್ಲಿ, ಡಿ ರವಿಶಂಕರ್ ಅವ್ರದ್ದು. ಅದನ್ನೂ ತೆಗೆದ್ರೆ ನಾವು ಬೇಕಾದ್ರೆ. ಈಗ ರವಿಶಂಕರ್ ಅವರು ಈಗ ಸಿಟ್ಟಿಂಗ್ MLA, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಪ್ರೋಟೋಕಾಲ್ ಅನ್ನೋದು ಅಫಿಷಿಯಲ್ಗೆ ಇರುತ್ತೆ. ಹೇಳಿ ಸರ್ಕಾರಿ ಜಾಗದಲ್ಲಿ ನೀವು ಕಟ್ಟಿದ್ದೀರಾ, ಅವ್ರ ಭಾವಚಿತ್ರವನ್ನು ಯಾಕೆ ಹಾಕಿಲ್ಲ ಅಂತ ನಾವು ಹೋಗಿ ಫಸ್ಟ್ ಅವ್ರನ್ನೇ ಕೇಳಿದ್ದು, ಆಟೋ ಸ್ಟ್ಯಾಂಡ್ ಮಾಡಿಸ್ಕೊಡಿ ಅಂತ ಫಸ್ಟ್ ಹೋಗಿ ನಾವು ಅವ್ರನ್ನೇ ಕೇಳಿದ್ದು. ದೊಡ್ಡಸ್ವಾಮಿಗೌಡ್ರನ್ನೂ ಕೇಳಿದು, ಡಿ ರವಿಶಂಕರ್ ಅವ್ರನ್ನೂ ಕೇಳಿದು. ಅವರು ತೋಟಕ್ಕೆ ಬನ್ನಿ ಅಂದರು, ತೋಟಕ್ಕೂ ಒಂದು ಸರಿ ಹೋದೋ. ಅವರು ಕೇರ್ನಾರ್ಗೆ ಬನ್ನಿ ಅಂತ ಅಂದರು, ಅಲ್ಲಿಗೂ ಒಂದು ಸರಿ ಹೋದೋ. ಅವ್ರು 25,000 ಕೊಡ್ತೀವಿ ಮಾಡಿಸ್ಕೊಳ್ಳಿ ಅಂದರೆ 25,000ಕ್ಕೆ ನಮಗದು ಆಗಲ್ಲ ಸರ್. ಏನಕ್ಕೆ ಅಂದರೆ ಅಲ್ಲಿ ಬರೀ ಒಂದು ಸೀಟ್ ಬರಲ್ಲ ಅವರು ಕೊಡೋ ದುಡ್ಡಲ್ಲಿ. ಹಾಗಾಗಿ ನಾವು ಬೇಡ ಅಂದ್ಬಿಟ್ಟು ಮಧುಚಂದ್ರಣ್ಣನ ಕೇಳ್ದೋ, ಮಹೇಶ್ ಅಣ್ಣನ ಕೇಳ್ದೋ. ಮಹೇಶ್ ಅಣ್ಣ ಅವ್ರು ಅಂದರು, ನಿಮ್ಮೂರ ಮಧುಚಂದ್ರ ಅವರಲ್ಲಪ್ಪ, ಅವ್ರನ್ನ ಹೋಗಿ ಕೇಳಿ ಅಂತಂದರು. ಅಲ್ಲೇ ಇದ್ರು ಮಧಣ್ಣನ ಕೇಳ್ದೋ. ಆಯಿತು ಬಿಡ್ರೋ, ನೀವು ಮೊದಲು ನನ್ನೇ ಕೇಳಿದ್ರು, ಅಣ್ಣಂತಕ್ಕೆ ಯಾಕೆ ಹೋದ್ರಿ ಅಂದರು. ಹಂಗಾಗಿ ಅವರು ನಾ ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಪೂರ್ತಿ ಎಲ್ಲ ಅವ್ರದೇ, ₹1 ಖರ್ಚಿಲ್ಲ, ಪೂರ್ತಿ ಎಲ್ಲ ಅವ್ರದ್ದೇ. ನಾವೇನು ಮಾಡಿಲ್ಲ, ಎಲ್ಲ ಪೂರ್ತಿ ಅದಕ್ಕೇನು ಸೌಲಭ್ಯ ಏನೇನು ಬೇಕು ಎಲ್ಲನೂ ಪ್ರತಿಯೊಂದು ಅವ್ರದ್ದೇ ಮಾಡಿಸಿರೋದಣ್ಣ. ಈಗ ನಾಳೆ ಉದ್ಘಾಟನೆ ಇದೆ, ಉದ್ಘಾಟನೆಗೆ ಮಾಜಿ ಸಚಿವ ಸಾರಾಮೇಶ್ವರ್ ಬರ್ತಾ ಇದ್ದೀರಾ? ಹಾಂ ಅಣ್ಣ, ಅವ್ರನ್ನ ಹೋಗಿ ಇನ್ವೈಟ್ ಮಾಡ್ಬಿಟ್ಟು ಬಂದಿದ್ದೀವಿ. ಅವರು ಬಂದೇ ಬರ್ತಾರಣ್ಣ ನಾಳೆ. ಅಂದರೆ ಸಾರಾಮೇಶ್ವರ್ ಭಾವಚಿತ್ರ ಇದೆ, ಅವರು ಇನಾಗ್ರೇಟ್ ಮಾಡ್ತಾರೆ ಅಂತೇಳಿ ಶಾಸಕರು ಮಾಡ್ತಿರೋ ಷಡ್ಯಂತ್ರ ಅಂತ ನಿಮ್ಮ ಆರೋಪ. ನಮ್ಮ ಭಾವಚಿತ್ರ ಇಲ್ವಲ್ಲ, ನಾನು ಈಗ ಹಾಲಿ MLA ಆಗಿ ನನ್ನದಿಲ್ದೇ ಅಲ್ಲಿ ಅವ್ರದ್ದು ಮಾಜಿ ಅರ್ಧ ಮಾಡಿಸ್ತಾರಲ್ಲ ಅನ್ನೋ ಉದ್ದೇಶ ಅವ್ರಿಗೆ ಇದ್ದು ಅಣ್ಣ. ನಾವು ಪರ್ಮಿಷನ್ ಲೆಟ್ರ್ ಪ್ರತಿಯೊಂದು ಐತೆ ನಮ್ಮ ಹತ್ರ. ಇದು ಮೇಡಮ್ ಅವ್ರು ಕೊಟ್ಟಿರೋದು, ಅವರೇ ಅನುಮತಿ ಕೊಟ್ಟು ಅವರೇ ಕ್ಯಾನ್ಸಲ್ ಮಾಡ್ತಾ ಇರೋದು. ಅವ್ರದ್ದೇ ಲೆಟ್ರು ಡೆಮಾಲಿಷ್ ಮಾಡಿ ಅಂತ. ಅವರು ಮಹೇಶ್ ಅಣ್ಣವರ ಫೋಟೋ ತೆಗೀರಿ ಅಂತ ಉಲ್ಲೇಖ ಆಗಿದೆಯಾ? ಇದು ಇಲ್ಲಿ ನೋಡಿ, ಮಹೇಶ್ ಅವರ ಫೋಟೋ ತೆಗೀರಿ ಅಂತಿದೆಯಾ? ಇಲ್ಲ ಅದೇನಿಲ್ಲ. ಅವರು ಇಲ್ಲಿ ಬಂದು ಚರ್ಚೆ ನಡೀತಾ ಇರೋದು, ಅದೊಂದು ಫೋಟೋ ತೆಗೀರಿ, ನೀವು ಯಾರ್ದು ಬೇಕಾದ್ರೂ ಹಾಕೊಳ್ಳಿ ಅಂದ್ಬಿಟ್ಟು. ಏನಿದೆ ಫೋಟೋ ತೆಗೀರಿ ಅಂತ ಹೇಳಿಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಇಲ್ಲಿ ವಿಡಿಯೋ ಮಾಡಿದೀವಿ, ಆಡಿಯೋ ಐತೆ ಇಲ್ಲಿ. ಮೇಡಮ್ ಅಲ್ಲ, ಅವರ ಅಸಿಸ್ಟೆಂಟ್ಗಳು ಬಂದಿದ್ರು. ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಮೇಲೆ ಮಾತಾಡ್ಬಿಟ್ಟು ಕೆಲಸ ಸ್ಟಾಪ್ ಮಾಡಿಸಿ ನಾವು ಮಾಡಿಸ್ಕೊಡ್ತೀವಿ ಕೆಲಸ ಅಂತ ಹೇಳಿದ್ರೆ ಸರ್ ಮಾಡಿಸ್ಕೊಡ್ತಾರಂತ ಇವರು ರವಿಶಂಕರ್ ಸರ್. ಹಾಂ ಸರಿ ಸರ್, ಇಲ್ಲ ಮಾತಾಡ್ಬಿಟ್ಟು ಸರ್ ನಿಮ್ಗೆ ನಾನು ಫೋನ್ ಮಾಡ್ತೀನಿ ಸರ್. ಇವಾಗ ಸಾಯಂಕಾಲ ನಿಮ್ಗೆ ಸೋಮವಾರ ಮಾಡಿಸ್ಬಿಟ್ಟು ಮಾಡ್ತೀನಿ ಬಿಡಿ ಸರ್ ಫೋನ್ ನಿಮ್ಗೆ. ಸರ್ ಮುಂಚೆ ಅವ್ರನ್ನೇ ಮೊದಲೇ ಕೇಳಿ ಸರ್ ಮಾಡಿಸ್ಕೊಡಿ ಅಂತ ಅವ್ರ ಅಪ್ಪಾಜಿನ ಕೇಳಿದ್ದು. ಏನ್ ಗೊತ್ತಿಲ್ಲ. ಹಾಂ ಸರ್, ಅವ್ರೆ ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ. ಹಾಂ ಸರಿ ಸರ್, ಆಯ್ತು ಸರ್. ಇವರು PW ಇಲಾಖೆಯವರು ಪ್ರಸನ್ನ ಅನ್ನೋದು ವಾಯ್ಸ್ ಇಡಬಲ್ಲಿ. ಹೌದು ಸರ್, ಅವರೇ ಫೋನಲ್ಲಿ ನಮಗೆ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಹೇಳಿದ್ರು. ನಾವು ಅದನ್ನು ರೆಕಾರ್ಡಿಂಗ್ ಮಾಡ್ಕೊಂಡು ಮಾಡಿಕೊಂಡಿದ್ದು. ಇಂಥ ಸಂದರ್ಭ ಬರ್ತದೆ ಅಂತಲೇ ಅದು ರೆಕಾರ್ಡ್ ಮಾಡ್ಕೊಂಡು ಮಾಡಿಕೊಂಡಿದ್ದೆವು ನಾವು. ಏನೀಗ ಹೇಳಕ್ಕೆ ಇಷ್ಟಪಡ್ತೀರಾ? ನಾಳೆ ಅಂತೂ ಆಟೋ ನಿಲ್ದಾಣ ಉದ್ಘಾಟನೆ ಆಗುತ್ತಾ ಅಥವಾ ತೆರವಾಗುತ್ತಾ ಅಂತ? ಏನಾರ ಆದ್ರೂ ಆಗ ಮಾಡೇ ಮಾಡ್ತೀವಿ ಸರ್. ಅದು ನಾವು ನಮ್ಮ ತಾವು ಐತೆ ಸರ್, ದಾಖಲಾತಿಗಳು ನಾವು ಮಾಡಿಕೊಂಡಿದ್ದೀವಿ. ಅವ್ರು ಕೊಟ್ಟಿರೋಂಥ ದಾಖಲಾತಿಗಳೇ ಮಾಡಿಕೊಂಡು ನಾವೇ ಮುಂದಕ್ಕೆ ಹೋಗ್ತಾ ಇರೋದು. ಆಯಿತಾ? ಅದಾಗಿ ಇಲ್ಲಿ ನಮ್ಗೆ ಜನಗಳು, ನಮ್ಮ ಸಾರ್ವಜನಿಕ ಜನಗಳು ನಮಗೆ ಸಾಥ್ ಕೊಡ್ತಾರೆ. ನಿಮ್ದೆಲ್ಲ ದಾಖಲಾತಿಗಳು ಕರೆಕ್ಟಾಗಿ ತಗೊಂಡಿರೋದ್ರಿಂದ ಅವ್ರೇನು ಬಂದರೂ ಬೆಂಬಲ ನಾವು ಕೊಡ್ತೀವಿ ಕಣಪ್ಪ, ನೀವು ಮುಂದೆ ಇರಿ, ನಾವು ಏನೇ ಇದ್ರೂ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಅಂದವ್ರು. ಇಲ್ಲ, ಆಟೋ ಡ್ರೈವರ್ಗಳ ಜೀವನನೇ ತುಂಬ ಕಷ್ಟ ಇದೆ. ಈ ರ್ಯಾಪಿಡೋ ಬೇರೆ ಥರದ್ದೆಲ್ಲ ಬಂದು. ಸೊ ಯಾಕೆ ಆಟೋ ಡ್ರೈವರ್ಗಳು ಒಂದು ನೆರಳು ಮಾಡಿಕೊಟ್ಟಂಥ ಒಂದು ವಿಚಾರದಲ್ಲಿ ರಾಜಕಾರಣ ಯಾಕೆ ಅಂತೇಳಿ, ಅಭಿವೃದ್ಧಿ ವಿಚಾರದಲ್ಲಿ ಸಹಾಯ ಮಾಡೋದು, ದಾನ ಧರ್ಮ ಮಾಡೋ ವಿಚಾರದಲ್ಲಿ ರಾಜಕಾರಣ ಬೇಕಿತ್ತಾ ಅಂತೇಳಿ ಅವರಿಗೆ ಫೋಟೋ ಅವ್ರದ್ದು ಬೀಳಬೇಕು ಅನ್ನೋದೊಂದು ಆಸೆ. ಈ ಸರ್ಕಲಲ್ಲಿ, ಹೊಸೂರು ಸರ್ಕಲ್ ಎಲ್ಲೂ ಸುತ್ತಮುತ್ತ ಎಲ್ಲೂ ಇಲ್ಲ, ಅವ್ರ ಫೋಟೋ ಬೀಳಬೇಕು ಅಂತ ಆಸೆ. ಈಗ ಇಲ್ಲಿ ನೀವು ವಾಯ್ಸ್ ರೆಕಾರ್ಡ್ ಕೇಳಿದ್ರಲ್ಲ, ಅದರಲ್ಲಿ ಏನು ಬರ್ತು ಹೇಳಿ? ನಾವೇ ಮಾಡಿಸ್ಕೊಡ್ತಿದ್ವಲ್ಲ, ಅಲ್ಲಿಗೆ ಯಾಕೆ ಹೋದ್ರು ಅನ್ನೋ ಮಟ್ಟ ಫಸ್ಟ್ ಕೇಳಿದೆ ನಾವು ಅವ್ರನ್ನ. ಅವರು ಹಂಗಾಗಿ ರೆಸ್ಪಾನ್ಸ್ ಇಲ್ಲದೆ ಇರೋದಕ್ಕೆ ನಾವು ಮಹೇಶ್ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ MLA ಅವರಿಗೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ? ಈ ಥರ ಮಾಡ್ತಾ ಇರೋದು ದೇಶ ರಾಜಕಾರಣಿಗಳು. ಇದು ನಾವು ಊರಿಗೆ, ಗ್ರಾಮಸ್ಥರುಗಳಿಗೆ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಸ್ಟ್ಯಾಂಡ್ ಮಾಡಿಕೊಂಡು ಆಟೋ ಮಾಡ್ಕೊಂಡು ನಾವು ಇದು ಮಾಡ್ತಾ ಇರೋದು. ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ನಮ್ಮ. ಹಾಗಾದರೆ ಇಲ್ಲಿ ಆಟೋ ಡ್ರೈವರ್ಗಳು ಏನಿದ್ರೆ ನೀವೆಲ್ಲ JDS ಫಾಲೋವರೇನಾ? ಎಲ್ಲ ಪಕ್ಷದವರು ಇದ್ದೀವಿ, BJP ಅವರು ಇದ್ದೀವಿ, ಕಾಂಗ್ರೆಸ್ ಅವರು ಇದ್ದೀವಿ, JDS ಅವರು ಇದ್ದೀವಿ, 3 ಪಕ್ಷದವರು ಇದ್ದೀವಿ. ಮದುವೆ ಏನಿದು? ಮೊದಲೇ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಒಳ್ಳೆ ಕಾವು, ಒಳ್ಳೆ ಹೀಟು, ಒಳ್ಳೆ ಮೈಲೇಜಿಗೆ ನಿಮಗೆ ಈಗ ಶುರುವಾಗಿದೆ. ಇವತ್ತು ನಮ್ಮ ಹೊಸೂರು ಸರ್ಕಲ್ಲು ಸುತ್ತಮುತ್ತ ಹಳ್ಳಿಗೆ ಮುಖ್ಯವಾದ ಸ್ಥಳ, ಮೇಯ್ನ್ ವಿಲೇಜು ಇದು. ಇಲ್ಲಿ ನಮ್ಮ ವಿನಾಯಕ ಆಟೋ ಸಂಘದವರು ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಅವ್ರು ಏನಪ್ಪ ಅಂತ ಅಂದರೆ ಒಂದು ನೆರಳಾಗಬೇಕು, ಎಲ್ಲ ಆಟೋಗಳಿಗೆ ಒಂದು ನೆರಳಾಗಬೇಕು ಅಂಥೇಳಿ
ಮೊದಲು ಮಾನ್ಯ ಶಾಸಕರ ಹತ್ರ ಹೋಗಿದ್ದಾರೆ, ಆದರೆ ಅವರು ಸ್ಪಂದಿಸಿಲ್ಲ. ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಮಹೇಶ್ ಅಣ್ಣವ್ರ ಹತ್ರ ಬಂದಿದ್ದರು. ಅಲ್ಲಿ ಅವತ್ತು ಆಕಸ್ಮಿಕವಾಗಿ ಸಿಕ್ಕಿದ್ದು ನಾನು ಅಲ್ವೇನ್ರ, ಆಕಸ್ಮಿಕವಾಗಿ ಅವ್ರಿಗೆ ಸಿಕ್ಕಿದೆ. ಸರಿ ಅಂತ ಹೇಳಿ ನಾನು ಒಪ್ಕೊಂಡು ಇವತ್ತು ಆಟೋ ಸ್ಟ್ಯಾಂಡನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದ್ವು. ನಿಮ್ಮ ಸ್ವಂತ ಖರ್ಚಿನ ದುಡ್ಡಿದು, ನಿಮ್ಮ ಸ್ವಂತ ಶ್ರಮದ ದುಡ್ಡು ವೈಯಕ್ತಿಕವಾಗಿ ಕೊಟ್ಟಿರೋದು? ಹೌದು, ಖಂಡಿತ ನಾನು ವೈಯಕ್ತಿಕವಾಗಿ ನಮ್ಮೂರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಒಂದು ಆಟೋ ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದೀನಿ. ಆದರೆ ಈ ಸಂದರ್ಭದಲ್ಲಿ ನಮ್ಮ AW ಅವರು ಯಾರ ಮಾತು ಕೇಳಿಕೊಂಡು ಅವರು ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಿನ್ನೆಯಿಂದ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ಮತ್ತು ನಮ್ಮ ನಾಯಕರುಗಳಿಗೆ ಮತ್ತು ಆಟೋ ಸ್ಟ್ಯಾಂಡ್ ಹುಡುಗರುಗಳಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಯಾರ ಮಾತು ಕೇಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಅವರೇ ಉತ್ತರ ಹೇಳಬೇಕು, ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ. ಪರ್ಮಿಷನ್ ಕೊಟ್ಟಿರೋರು ಅವರೇನೆ, ಆದರೆ ಇವತ್ತು ನಿಲ್ಲಿಸಿ ಅಂತ ಹೇಳ್ತಾ ಇರೋರು ಅವರೇನೆ. ಪಾಪ ಬಡಪಾಯಿಗಳಿಗೆ ಈ ರೀತಿ ಮಾಡುವಂಥದ್ದು ಅವರಿಗೆ ಸರಿ ಕಾಣೋದಿಲ್ಲ. ಅನುಮತಿನೂ ಅವರೇ ಕೊಟ್ಟಿದ್ದಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರೇ ಅನುಮತಿ ಕೊಟ್ಟಿದ್ದಾರೆ. ಅವರೇ ಈಗ ಬೇಡ ಅಂತಿದ್ದಾರೆ. ಅವ್ರಿಗೆ ಯಾವ ಒತ್ತಡ ಇದೆಯೋ ನಮಗೆ ಗೊತ್ತಿಲ್ಲ. ದಯಮಾಡಿ ಅವ್ರನ್ನೇ ಯಾವ ಒತ್ತಡ ಇದೆ ಅಂತ ಕೇಳ್ಕೊಳ್ಳಿ. ದಯವಿಟ್ಟು ಇಂಥ ಮಕ್ಕಳಿಗೆ ಹಿಂಸೆ ಕೊಡಬೇಡಿ, ಇವ್ರಿಗೂ ಒಳ್ಳೇದಾಗಲಿ ಅಂತ ಸಂತ. ಮಧುರು, ಏನಕ್ಕಂದ್ರೆ ಈಗ ಒಂದು ಸರ್ಕಾರ ಒಂದು ಪ್ರೋಟೋಕಾಲ್ ಅಂದಾಗ ಸಿಟ್ಟಿಂಗ್ MLA ರವಿಶಂಕರ್ ಅವರು, ಈಗ ನಿಮ್ಮದು ಸ್ವಂತ ದುಡ್ಡಲ್ಲಿ ಮಾಡಿದ್ರು ಕೂಡ ಅದು ಸರ್ಕಾರದ ಜಾಗದಲ್ಲಿ ಕಟ್ಟಿರ್ತಕ್ಕಂಥದ್ದು. ರವಿಶಂಕರ್ ಭಾವಚಿತ್ರವನ್ನು ಯಾಕೆ ಹಾಕಲಿಲ್ಲ ಅಂತ ನೋಡಿ, ಅವರು ಇವ್ರಿಗೆ ಸ್ಪಂದನೆ ಮಾಡಿದರೆ ಅವ್ರ ಭಾವಚಿತ್ರವನ್ನು ಹಾಕ್ಬೋದಿತ್ತು. ಇವ್ರು ಹೋದಾಗ ಅವ್ರು ಸ್ಪಂದಿಸಿಲ್ಲ. ಮತ್ತು ಯಾವುದೇ ಸರ್ಕಾರದ ಅನುಮತಿಯಿಂದ ಅವರು ದುಡ್ಡನ್ನು ರಿಲೀಸ್ ಮಾಡಿಲ್ಲ, ₹1 ಕೊಟ್ಟಿಲ್ಲ. ನಾವು ಸ್ವಂತವಾಗಿ ಹಾಕಿ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡಿದ್ವಿ. ನಮ್ಮ ನಾಯಕರು ಫೋಟೋ ಹಾಕಿ, ಯಾಕೆಂದರೆ ಅವರು 20 ವರ್ಷದಿಂದ ಸೇವೆ ಮಾಡಿದ್ದಾರೆ ನಮ್ಮ ತಾಲೂಕಿಗೆ. ಸನ್ಮಾನ್ಯ ನಮ್ಮ ಮಾಜಿ ಸಚಿವರಾದಂಥ ಮಹೇಶ್ ಅಣ್ಣವರು KRಕ್ಕೆ ತನ್ನದೇ ಆದಂಥ ಕೊಡುಗೆ ನೀಡಿದ್ದಾರೆ. 20 ವರ್ಷ ಸತತವಾಗಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ದಾರೆ. ಅಂಥವರು ಒಂದು ಸಾರಿ ಸೋತಾದ ತಕ್ಷಣ ಏನು ತಾಲೂಕು ಬಿಡಬೇಕು ಅಂತ ಹೇಳಿ ಈ ರೀತಿ ಹಿಂಸೆ ಕೊಡುವಂಥ ಕೆಲಸವನ್ನು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಇದು ಮುನ್ಸೂಚನೆ ನೋಡಿದ್ರೆ ನಿಜವಾಗ್ಲೂ ನಮ್ಮ ಮಹೇಶ್ ಅಣ್ಣಂಥ ನಾಯಕರನ್ನು ನಾವು ಕಳ್ಕೊಂಡಿರೋದು ನಮ್ಮ ತಾಲೂಕಿನ ಜನತೆ ಬಡವಾಗಿದೆ. ಮುಂದೊಂದು ದಿನ ಎಲ್ಲ ಲೀಡರ್ಗಳಿಗೆ ಈಗ ರಿಯಲೈಸ್ ಆಗಿದೆಯಾ? ಮಹೇಶ್ ಅವರು ರಾಜಕಾರಣದಲ್ಲಿ ಇರಬೇಕಿತ್ತು, MLA ಆಗಬೇಕಿತ್ತು, ಕಳ್ಕೊಂಡ್ವಿ ಅಂತೇಳಿ ರಿಯಲೈಸ್ ಆಗ್ತಿದೆ ಈಗಲಾದರೂ? ಖಂಡಿತ ಆಗ್ತಾ ಇದೆ. ಒಬ್ಬರಿಗೆ ಅಂತಲ್ಲ, ನೀವೊಂದ್ಸರಿ ನಮ್ಮ ತಾಲೂಕು ಸರ್ವೆ ಮಾಡಿ ಗೊತ್ತಾಗುತ್ತೆ. ಮಹೇಶ್ ಅಣ್ಣಂಥ ನಾಯಕರನ್ನ MLAನ ನಾವು ಕಳ್ಕೊಂಡಿರೋದು ನಿಜವಾಗ್ಲೂ ನಮ್ಮ ತಾಲೂಕಿನ ದುರಾದೃಷ್ಟಕರ. ಆದ್ದರಿಂದ ಮತ್ತೊಮ್ಮೆ ಮಹೇಶ್ ಅಣ್ಣ ಅವ್ರು ಬರಬೇಕು. ನಾವು ಅವ್ರ ಫಾಲೋವರ್ ಆಗಿ ದುಡಿತೀವಿ. ಎಲ್ಲರ ಪರವಾಗೂ ಕೂಡ ನಮ್ಮ ಹೋಬಳಿ ಪರವಾಗಿ ನಾನು ಹೇಳ್ತೀನಿ. 35,000ಕ್ಕಿಂತ ಹೆಚ್ಚಿನ ಮಾರ್ಜಿನಲ್ಲಿ ಸೋತಾಗ ಕಾರ್ಯಕರ್ತರಾಗಿ ನೈತಿಕ ಜವಾಬ್ದಾರಿಯನ್ನು ಯಾರು ಹೊತ್ಕೋಬೇಕಿತ್ತು? ಮೊದಲು ನೈತಿಕ ಜವಾಬ್ದಾರಿನ ಮಹೇಶ್ ಅಣ್ಣವರು ಮತ್ತು ನಮ್ಮ JDS ಲೀಡರ್ಗಳೇ ಹೊತ್ಕೋಬೇಕಾಗ್ತದೆ. ಈ ರೀತಿ ಇದೆ. ಮುಂದೆ ಮಹೇಶ್ ಅಣ್ಣವ್ರು ಬರ್ತಾರೆ, ನಿಜವಾಗ್ಲೂ ಅವ್ರಿಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಖಂಡಿತ ಗೆಲ್ತಾರೆ. 30,000 ಲೀಡಲ್ಲಿ ಮಹೇಶ್ ಅಣ್ಣ ಗೆಲ್ತಾರೆ. ಅದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶಾಸಕರು ಅಥವಾ ಶಾಸಕರಿದ್ದಾರೆ, ಅವರ ಅಧಿಕಾರಿಗಳು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾರೆ. ಈ ಒಂದು ಆಡಿಯೋ ಕೂಡ ಲೈವ್ ಆಗಿ ತೋರಿಸಿದ್ರಿ. ಅಧಿಕಾರಿಗಳು ಒಂದು ಫೋಟೋ ಹಾಕಿದ್ರೆ ಎಲ್ಲ ರೆಡಿ ಆಗುತ್ತೆ ಅಂತ ಹೇಳ್ತಾರೆ, ಅವರೇ ಪರ್ಮಿಷನ್ ಕೊಡ್ತಾರೆ, ಅವರೇನೇ ಡೆಮಾಲಿಷ್ ಅಂತಾರೆ. ಚಿಕ್ಕ ಒಂದು ಆಟೋ ಡ್ರೈವರ್ಗಳ ಸಮುದಾಯಕ್ಕೂ ಈ ಥರ ಕಿರುಕುಳ ಕೊಡೋದಾದರೆ ಈ ಥರದ ಒಂದು ವ್ಯವಸ್ಥೆ ಆಗಬೇಕು ಅಂತ ನೋಡಿ. ನೀವೇ ಯೋಚನೆ ಮಾಡಿ, ಇಷ್ಟು ಸಣ್ಣ ರಾಜಕೀಯನ ಮಾಡ್ತಾ ಇದ್ದಾರೆ ಇವರು ಅಂತ ಅಂದರೆ, ಇನ್ನು ನಮ್ಮ ಸರ್ಕಲ್ ಗೊತ್ತಿದೆ ನಿಮಗೆ ಯಾವ ರೀತಿ ಈ ಸರ್ಕಲ್ ಇದು. ಹಿಂದೆ ಎಷ್ಟು JDS ಬೆಂಬಲ ಇತ್ತು, ಇವತ್ತು ಕೂಡ ಅದೇ ರೀತಿ ಬೆಂಬಲ ಇದೆ. ಇಲ್ಲೇ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಇನ್ನು ಬೇರೆಯವ್ರ ಕತೆ ಏನು, ಬೇರೆ ಊರುಗಳ ಕತೆ ಏನು ಅನ್ನೋದನ್ನು ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಕತೆ ಏನು ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ಅಂದರೆ ಅಬ್ಸಲ್ಯೂಟ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಆಫ್ಟರ್ ಎಫೆಕ್ಟ್ ಇದು, ಈ ಒಂದು ಘಟನೆ ಈಗ ಮಾಡ್ತಾ ಇರ್ತಕ್ಕಂಥದ್ದು. ನಿಜ ಅಲ್ವಾ? ಮುನ್ಸೂಚನೆ ತೋರಿಸ್ತಾ ಇದೆ ಏನಾಗಬೇಕು ಮುಂದೆ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ. ನೀವು ಕೂಡ ಆಕಾಂಕ್ಷಿನ ಟಿಕೆಟ್ ತೊಗೊಬರ್ತೀರಾ ಜಡ್ಪಿಗೆ, ಈ ಒಂದು ಕ್ಷೇತ್ರಕ್ಕೆ? ನಾವು ಮಹೇಶ್ ಅಣ್ಣ ಏನು ಹೇಳ್ತಾರೆ ಅವ್ರ ಫಾಲೋವರ್, ನಾವು ಅವ್ರು ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡ್ತೀವಿ. ಏನು ಹೇಳ್ತೀರಿ ಮಹೇಶ್ ಅವರ? ಈ ಥರದೊಂದು ಘಟನೆಗಳಾಗ್ತಾ ಇದೆ, ಆಟೋ ಡ್ರೈವರ್ಗಳಿಗೆ ಪರ್ಮಿಷನ್ ಕೊಡ್ತಾರೆ ಮತ್ತು ಅವರನ್ನೇ ಕೂಡ ಕ್ಯಾನ್ಸಲ್ ಮಾಡಿ ಅಂತಾರೆ. ಯಾವ ಥರದ ರಾಜಕಾರಣ ಇಲ್ಲ? ನಾವೇನು ಹೇಳಬೇಕು ಅಂತ ಇಷ್ಟಪಡ್ತೀವಿ ಅಂತಂದರೆ, ಮಹೇಶ್ ಅಣ್ಣ ಅವರು ಇಂಥ ಫೋಟೋಗಳನ್ನ ಹಾಕ್ಸ್ಕೋಬೇಕು ಅಂದರೆ ಅವ್ರು ಮಾಡಿರೋಂಥ ಖರ್ಚು ಮಾಡಿರೋ ದುಡ್ಡಲ್ಲಿ ಊರಿಗೆ 20 ಫೋಟೋ ಹಾಕ್ಸ್ಕೊಡ್ಬೋದಾಯ್ತು. ಊರಿಗೆ 20 ಫೋಟೋನೇ ಹಾಕ್ಸ್ಕೊಂಡ್ಬಿಡ್ಬೋದಾಯ್ತು ಸ್ವಂತ ಖರ್ಚಲ್ಲಿ ಮಾಡಿರೋಂಥ ದುಡ್ಡಲ್ಲಿ. ಏನಿದು ಒಳ್ಳೆ ಕೆಲಸ ಮಾಡ್ತಾವ್ರೆ. ಈಗ ದುಡ್ಡಿರೋರೆಲ್ಲ ಹೆಲ್ಪ್ ಮಾಡಲ್ಲ ಪ್ರಪಂಚದಲ್ಲಿ. 4 ಜನ ಆಟೋಗಳಿಗೆ ಡ್ರೈವರ್ಗಳಿಗೆ ಅನುಕೂಲ ಅಲ್ಲಿ, ಆಮೇಲೆ ಸಾರ್ವಜನಿಕರಿಗೂ ಅನುಕೂಲ ಆಯ್ತದೆ. ಆಟೋ ಡ್ರೈವರ್ಗಳ ಜೊತೆಗೆ ಮಳೆ ಆಗ್ಬೋದು, ಇಲ್ಲ ಬಿಸಿಲಾಗ್ಬೋದು, ಮತ್ತೊಂದಾಗ್ಬೋದು. 4 ಜನಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡೋರೆ. ಅದರಲ್ಲಿ ಯಾವುದೇ ಕಾಂಪ್ಲಿಕೇಟೆಡ್ ಇಲ್ಲ. ಇದ್ಯಾಕೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಮಾಡ್ಕೋತಾರೆ ನಮಗಂತೂ ಅರ್ಥ ಆಯ್ತು. ಈಗ ಅವರು ನೋಟಿಸ್ ಕೊಟ್ಟಿದ್ದಾರೆ, ನೀವು ಅದನ್ನು ಸ್ಟಾಪ್ ಮಾಡಿಲ್ಲ ಅಂದರೆ ಪೊಲೀಸ್ ಇಲಾಖೆ ಮುಖಾಂತರ ಬಂದು ನಾವು ಡೆಮಾಲಿಷ್ ಮಾಡ್ತೀವಿ. ಪೊಲೀಸ್ ಬಂದರೆ ಜನ ನೋಡ್ಕೋತಾರೆ ಬಿಡಿ, ಜನ ನೋಡ್ತಾರೆ. ಯಾವ್ಯಾವ ಬೆಳವಣಿಗೆಗಳು ನಡೀತವೆ ಅಂತ. ಎಲ್ಲ ರಾಜಕಾರಣ ಅಂದರೆ ಬೆಳವಣಿಗೆಗಳು ನೋಡೋದು ಆಧಾರದ ಮೇಲೆ ಎಲ್ಲ ನಡೆಯೋದು. ಜನ ನೋಡ್ತಾರೆ ಅಷ್ಟೇ. ಏನು ಇವ್ರ ಕೈಲಿ ಅಧಿಕಾರ ಕೊಟ್ಟರೆ ಏನಾಯ್ತದೆ, ಮಹೇಶ್ ಅಣ್ಣವ್ರ ಹತ್ರ ಅಧಿಕಾರ ಇದ್ದಾಗ ಯಾವ ರೀತಿ ಮಾಡ್ತಾ ಇದ್ರು ಜನ ಡಿಫ್ರೆನ್ಸ್ ನೋಡ್ತಾರೆ ಅಷ್ಟೇ. ಇದರಲ್ಲಿ ಏನೈತೆ? ದ್ವೇಷದ ರಾಜಕಾರಣ ಬಿಟ್ಬಿಟ್ಟು ಅವರು
ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಈ ರೀತಿ ತೊಂದರೆ ಕೊಡಕ್ಕೆ ಹೋಗೋದು ಆಟೋಟವರಿಗೆ ಇಸ್ವತ್ತು ಅಂತ ಹೇಳ್ತೀವಿ. ಜಿಲ್ಲಾ ಪಂಚಾಯತ್ ಚುನಾವಣೆ ಕಾವು ಹೊಸೂರಿಂದನೇ ರಂಗೇರ್ತಿದೆಯಲ್ಲ ಅಂತ. ಇದು JDS ಸುತ್ತನೇ, ಇದು ಹೊಸ ಸರ್ಕಾರ JDS ಸುತ್ತ. ಹಾವುಗಳು ಬೇರೆ ಇದೆಯಲ್ಲ ಸರ್, JDS ಸುತ್ತ ಇಲ್ಲ, ಹಾವುಗಳು ವಿಭಿನ್ನವಾಗಿವೆ. ಹಿಂದ್ಗಡೆ ಹಾವುಗಳು ಕಡಸರ್ಗಳವೆ ಎಲ್ಲ ಕಡೆ ಸಹಜ ಇದ್ದೇ ಇರ್ತವೆ. ಅದು ಏನೇ ಇರಲಿ ಏನೇ ಇದ್ರು JDS ಇಲ್ಲಿ ಸಾರಾಮಹೇಶ್ JDS. ನಮ್ಮ ಘಟ ಸರ್ಪಗಳು ಹೊಡಿಬೇಕು ಅಂದ್ರೆ ಸಾರಾಮಹೇಶ್ ಬರಲೇಬೇಕು. ಅವ್ರು ಬಂದ್ರೇ ನಮಗೆ ಎಲ್ಲದಕ್ಕೂ ಒಳ್ಳೇದಾಗೋದು. ಮನೆಗೆ ಕಳಿಸಿದ್ರೆ ಅಂದರೆ ಇಲ್ಲಿ ಭೂಕಂಪ ನಡೀತಲ್ಲ, ಹಂಗೆ ನಡೆದ್ಬಿಡ್ತು. ಹೇಳಿ ಎಲ್ಲ ಒಂದೇ ಕೈ ಚಪ್ಪಾಳೆ ಹೊಡೀರಿ ಅಂತ ಹೇಳಿದ್ರು ಹೊಡಿಲಿಲ್ಲ, ಎಲ್ಲ ಹೊಡೆದಿತ್ತಿದ್ರೆ ಎಲ್ಲ ಆಗೋದು, ಎಲ್ಲ ಚಿಲ್ಲಿ ಪಿಲ್ಲಿ ಆಗೋಯ್ತು. ಸರ್ ಒಳ್ಳೆಟ್ಟು ಯಾರು ಹೊಡೆದಿಲ್ಲ ಸರ್, ಎಲ್ಲ ಒಳ್ಳೆ ಅನುಕೂಲವಾಗಿ ಮಾಡೋರು ಕಾರ್ಯಕ್ರಮ ಮಾಡೋರು ಇದರಿಂದ ಮಾಡೋರು ಅಷ್ಟೇ ಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಸೋಲೋ ಹುಲಿನೇ ಅಲ್ಲ. ಅದು ಹಾಗೆ ಆಗುತ್ತೆ ಸರ್, ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ ನಾವು. ಏನು ಸರ್ ಪೊಲೀಸ್ ರಿಸರ್ವ್ ನಮ್ಮ ಜನಶಕ್ತಿ ಮುಂದ್ಗಡೆ ಯಾವ ಪೊಲೀಸು ಇದು ಏನೂ ಮಾಡೋಕ್ಕಾಗಲ್ಲ ಸರ್. ನಾಳೆ ಮಾಡೇ ಮಾಡ್ತೀವಿ, ಪಬ್ಲಿಕಲ್ಲಿ ಮಾಡೇ ಮಾಡ್ತೀವಿ ಸರ್ ನಾವು. ಪಬ್ಲಿಕ್ ಮುಂದ್ಗಡೆ ಯಾವುದಿಲ್ಲ ಸರ್. ಅವರು ಏನಪ್ಪ ಇವತ್ತು ಏನೇ ಒಂದು MLA ಸ್ಥಾನದಲ್ಲಿ ಅವರೇ ಅಂತ ಹೇಳಿದ್ರೆ ಅದು ಒಂದು ಅನುಕಂಪದಿಂದ ಅವರೇ ಹೊರತು ಅವರು ಒಂದು ಒಳ್ಳೆತನದಿಂದ ಆಗಲಿ ಅವ್ರು ಮಾಡೋಂಥ ಕೆಲಸದಿಂದ ಆಗಲಿ MLA ಸ್ಥಾನದಲ್ಲಿ ಇಲ್ಲ. ಅವರು ಮನೆ ಬಾಗಿಲು ಹೋಗಿ ಕಣ್ಣೀರು ಹಾಕಿ ನಾನು ಸೋತಿದ್ದೀನಿ, ನಾನು ಸೋತೋಗ್ತೀನಿ ಅನ್ನೋ ಒಂದು ವಿಷಯ ಕೊಡ್ತೀನಿ ಅಂತ ಹೇಳಿ ಮನೆ ಬಾಗಿಲು ಹೋಗಿ ತನ್ನ ಹೇಳ್ತೀವಿ ಮಿಸಸ್ ಇಂದ ಎಲ್ಲರಿಂದ ಸರಿಗಿಟ್ಟು ಅವರು ಮತದಾನ ಬೇಡಿ ಗೆದ್ದಿರೋದು ಸರ್. ಅದು ಅವ್ರ ಅನುಕಂಪದಿಂದ ಗೆದ್ದಿರೋದೇ ಹೊರತು ಯಾವುದೇ ರಾಜಕಾರಣದಿಂದ ಎಲ್ಲ ಗೆದ್ದಿಲ್ಲ, ವಿಶ್ವಾಸದಿಂದ ಗೆದ್ದಿಲ್ಲ. ನಾನು ಸದೋಗ್ತೀನಿ. ಒಬ್ಬ ವ್ಯಕ್ತಿ ಸಾರಾಮಹೇಶ್ ಅವರು ಯಾವ ಕಾರಣ ಗೆದ್ರು? 3 ವರ್ಷ ಅಂತ ಅಂದರೆ ಸಾರಾಮಹೇಶ್ ಅವರು ಯಾವುದೇ ಒಂದು ಗ್ರಾಮಕ್ಕೂ ಒಂದು ಸಾವಾಗಲಿ ಒಂದು ನೋವಾಗಲಿ, ಗ್ರಾಮದಲ್ಲಿ ಯಾವುದೇ ಒಂದು ರಸ್ತೆ ಅಭಿವೃದ್ಧಿ ಆಗಲಿ, ಸಮುದಾಯ ಭವನಗಳೇ ಆಗಲಿ, ಎಲ್ಲ ರೀತಿಲೂ ಎಲ್ಲ ಗ್ರಾಮಕ್ಕೂ ಯಾವುದೇ ಜಾತಿ ಜನಾಂಗ ಪಕ್ಷ ಜಾತಿ ಜನಾಂಗ ಪಕ್ಷ ಯಾವುದನ್ನು ನೋಡಿ ಅವರು ಜನಗಳಿಗೆ ಉಪಕಾರ ಮಾಡಿಲ್ಲ. ನಿಮ್ಮ ನಾಯಕರದ್ದು ಒಂದು ಫೋಟೋ ಹಾಕಿದ್ರೆ ಇಷ್ಟೊಂದು ಬೇಸರ ಅಂತ. ನಾಯಕರು ಫೋಟೋ ಹಾಕೋದ್ರಿಂದ ಹೇಳೋದೇನು ಅಂದರೆ ಈ ನಮ್ಮ ಚಿಂಚುಕಟ್ಟೆ ಹೋಬಳಿ ಅಂತ ಏನಿದೆ, ಈ ಹೋಬಳಿಯಲ್ಲಿ ಈಗ ಏನಿದ್ದಾರೆ ಸಿಟ್ಟಿಂಗ್ MLA ಆಗಲಿ, ಈಗ ಏನು ಮುಂದೆ ಜಿಲ್ಲಾ ಪಂಚಾಯತಿಗೆ ನಿಂತ್ಕೋಬೇಕು ಅಂತ ಹೇಳಿ ಆಡ್ಯ ಮಾಧುಸ್ವಾಮಿ ಅವರು ಏನು ಪರದಾಡ್ತಾ ಇದ್ದಾರೆ, ಅವರಿಬ್ಬರದ್ದು ಫೋಟೋ ಆಗಲಿ ಇನ್ನೊಂದಾಗಲಿ ಹೆಸರಾಗಲಿ ಸರ್ಕಾರದಲ್ಲಿ ಓಡಾಡ್ತಾ ಇಲ್ಲ. ಏನಕ್ಕೆ ಅಂದರೆ ನಮ್ಮ JDS ಸುತ್ತಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಹೆಸರು ಇಲ್ಲ. ಅವರು ಇಲ್ಲಿ ನಮ್ದೊಂದು ಫೋಟೋ ಬಿತ್ತು ಅಂದರೆ ನಮ್ದೊಂದು ಕಾಂಗ್ರೆಸ್ ಪಕ್ಷದ ಹೆಸರು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಪರದಾಡ್ತಾ ಇದ್ದಾರೆ ಆಯಿತಾ. ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಇದು ನಂಬರ್ ಆಗಿ ನಮ್ಮ ಅಣ್ಣವ್ರನ್ನ ನಿಲ್ಲಿಸಬೇಕು ಅಂತ ನಮ್ಮೆಲ್ಲ ಖಂಡಿತ ಅವ್ರಿಗೆ ನಾವು ಎಲ್ಲ ಸಹಕರಿಸ್ತೀವಿ. ನಮ್ಮ ಮೇಲ್ಮಟ್ಟದಲ್ಲಿ ಆಕಾಂಕ್ಷಿಗಳು ತುಂಬಾ ಇರ್ತಾರೆ ಸರ್, ಆಕಾಂಕ್ಷಿಗಳು ತುಂಬಾ ಇರ್ತಾರೆ. ಸೊ ನಮ್ಮಲ್ಲಿ ಮಹೇಶ್ ಅಣ್ಣವ್ರು ಯಾವ ಡಿಸಿಷನ್ ತಗೋತಾರೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಯಾಕಂದ್ರೆ ಉದಾಹರಣೆ ನಾನು ಒಬ್ಬ ಆಕಾಂಕ್ಷಿ ಅಂತ ಇಟ್ಕೊಳ್ಳೋಣ, ಸಂತೋಷ್ ಆಗಲಿ ಮಧು ಅವರಾಗಲಿ ನಾನಾಗಿ ಇನ್ನೊಬ್ರು ಆಕಾಂಕ್ಷಿ ಇರ್ತಾರೆ. ಒಂದು ಪಕ್ಷ ಅಂದಮೇಲೆ 5 ಇರೋ ಸಹಜ. ಸೊ ನಮ್ಮ ಮಹೇಶ್ ಅಣ್ಣವ್ರು ಯಾವ ಥರ ತೀರ್ಮಾನ ತಗೊಂತಾರೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಗೆಲುವನ್ನು ಜನ ತೀರ್ಮಾನ ಮಾಡ್ತಾರೆ. ನಮ್ಮ ಸ್ನೇಹಿತರಂಗೆ ಇದು ಇದ್ದಂಥ MLA ಗೆದಿರೋದು ವಿಶ್ವಾಸದಲ್ಲ. ಅದು ಇವತ್ತು ನಮ್ಮ ಸರ್ ಆಟೋ ಸ್ಟ್ಯಾಂಡ್ ಪಾಲಿಟಿಕ್ಸ್ ಅಂದ್ರೆ ಇವತ್ತು ಎಲ್ಲಾದ್ರೂ ಆಟೋ ಸ್ಟ್ಯಾಂಡ್ ಹುಡುಗರು ಎಲ್ಲ ಜನ ಹತ್ರ ಕೇಳಿದ್ದಾರೆ, ಸಿಟ್ಟಿಂಗ್ MLA ಕೇಳಿದ್ದಾರೆ, ದೊರಸ್ವಾಮಿ ಅವರು ಕೇಳಿದ್ದಾರೆ. ಸೊ ಪರ್ಮಿಷನ್ ಸಿಗಿದಾಗ ಏನೋ ಮಧು ಅವರು ದೊಡ್ಡ ಮನ್ಸು ಮಾಡಿ, ಮಹೇಶ್ ಅಣ್ಣ ಅವರು ದೊಡ್ಡ ಮನ್ಸು ಮಾಡಿ ಆಟೋ ಸ್ಟ್ಯಾಂಡ್ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ 1 ತಿಂಗಳಿಂದ ಸುಮ್ಮನಿದ್ಬಿಟ್ಟು ಪೇರಿಯಡರ್ ಸುಮ್ಮನಿದ್ಬಿಟ್ಟು ಸೊ ಇವತ್ತು ನಾಳೆ ಉದ್ಘಾಟನೆ ಬಂದಾಗ ಇದನ್ನು ಉದ್ದೇಶಪೂರ್ವಕ ಮಾಡ್ತಿದ್ದಾರೆ. ಯಾರು ಇದನ್ನ ಕಿರಿಕ್ ಮಾಡಿ ಅವರು ಅದಕ್ಕೆ ಉತ್ತರ ಕೊಡಬೇಕು. ಒಂದು ಸೊ ಈಗ ಏನಾಗ್ಲಿ ಕ್ಯಾರ್ದಲ್ಲಿ ಬಸ್ ತಿರ್ಕೊಂಡು ನೀವೇ ನೋಡಿದ್ರಿ ಮಾಧ್ಯಮದವರು, ಬಸ್ ಟರ್ನ್ ಆಗೋ ಪಕ್ಕದಲ್ಲಿ 2 ಆಟೋ ಸ್ಟ್ಯಾಂಡ್ ಇದೆ. ಅಲ್ಲಿ ರವಿಶಂಕರ್ದು ಆಟೋ ಸ್ಟ್ಯಾಂಡ್ ಅಂತ ಇದೆ, ಸಾರಾಮಹೇಶ್ ಆಟೋ ಸ್ಟ್ಯಾಂಡ್ ಅಂತ ಇದೆ. ಅದು ಪೀರಿಯಡ್ಗೆ ಅದು ಸೇರುತ್ತಲ್ವಾ. ಸೊ ಅದನ್ನ ಬಿಟ್ಟು ಇಲ್ಲಿ ಯಾಕೆ ಇದು ಮಾಡ್ಬೇಕಾದ, ಇದು ಬೇಕಂತಾನೆ ಮಾಡ್ತಿರೋ ಕೆಲಸ ಅಲ್ವಾ ಸರ್. ಬೇರೆದಲ್ಲಿ ನಾನು ನೋಡಿಲ್ಲ, ನಾನು ನೋಡೋದು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಸರ್ ಪ್ರೆಸೆಂಟ್ ಕ್ಯಾರಲ್ಲಿ ನೋಡಿದ್ರು ಸರ್, ಕ್ಯಾರಲ್ಲಿ 2 ಸ್ಟ್ಯಾಂಡ್ ಇದೆ. ಅಲ್ಲಿ ಒಂದು ರವಿಶಂಕರ್ ಸ್ಟ್ಯಾಂಡ್ ಇದೆ, ಸಾರಾಮಹೇಶ್ ಸ್ಟ್ಯಾಂಡ್ ಇದೆ ಸರ್. ಇದು ಉದ್ಘಾಟನೆ ಆಗಬೇಕು ಸರ್. ಒಂದು ನಿಮಿಷ ಸರ್, ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಸರ್. ಯಾಕಂದ್ರೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಸರ್. ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಒಂದು ಸರ್ ಅಹಿತಕರ ಘಟನೆ ಯಾವುದೇ ಕಾರಣ ಅವಕಾಶ ಕೊಡಲ್ಲ. ಸೊ ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಸರ್, ಮಾಡೇ ಮಾಡ್ತೀವಿ ಸರ್. 100% ಬರ್ತಾರೆ ಸರ್, 100% ಬರ್ತಾರೆ. ಫೋಟೋ ಹಾಕ್ಬಿಟ್ಟು ಸಾರಾಮಹೇಶ್ ಅವ್ರಿಗೆ ಕರೆಸ್ತೀವಿ ಸರ್. ಸಾರಾಮಹೇಶ್ ಅವರು ಬರ್ತಾರೆ, 10 ರೂಪಾಯಿ ಲಗ್ನ ಪತ್ರಿಕೆಗೆ ಒಂದು ಫೋಟೋ ಹಾಕ್ಬಿಟ್ಟು ಅವರು ಮದುವೆಗೆ ಬರ್ತಾರೆ, ಎಲ್ಲ ಬರ್ತಾರೆ. ಅಂಥದ್ರಲ್ಲಿ ಇಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಸಾರ್ವಜನಿಕ ಜನರು ನಾವು ಬಿಟ್ಕೊಡ್ತೀವ ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ನಾಳೆ ಮಾಡೇ ಮಾಡ್ತೀವಿ ಸರ್. ನಾಳೆ ಯಾವುದೇ ಕಾರಣಕ್ಕೂ ಫಂಕ್ಷನ್ ಇರಿಸಲ್ಲ ಸರ್. ಬರಲಿ ಸರ್. ಅಧಿಕಾರ ಎಲ್ಲರಿಗೂ ಐತೆ ಸರ್, ಬಡವ್ರಿಗೂ ಐತೆ, ಬಗ್ರಿಗೂ ಐತೆ, ಎಂತರಿಗೂ ಅಧಿಕಾರ ಐತೆ ಸರ್. ಆ ಅಧಿಕಾರ ಯಾವ ಥರ ಐತೆ ಅದೆಲ್ಲ ಕಾನೂನು ನಮ್ಮ ಹತ್ರ ಬದ್ಧವಾಗೈತೆ. ಕೇಳ್ಕೊಳ್ತೀರಿ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ MLA ರವಿಶಂಕರ್ ಅವ್ರಿಗೆ ಏನಂತ ಕೇಳ್ಕೊಳ್ತೀರಿ, ಏನು ಮನವಿ ಮಾಡ್ತಾರೆ? ಏನು ಮನವಿ ಅಂದ್ರೆ ಅವರು ಫನ್ಸ್ಬೇಕು. ಏನು ಹೇಳಿ, ಅವ್ರಿಗಂತೂ ಕೇಳಾಯ್ತು, ಅವ್ರು ಮಾಡಲಿಲ್ಲ. ಈಗ ಮಾಡೋರ್ಗೆ ಅವ್ರಿಗಾದ್ರೂ ಅವಕಾಶ ಮಾಡ್ಕೊಡ್ಬೇಕು ಅಂತ ಅವರು ಹೇಳ್ಕೋಬೇಕು ಸರ್. ಅವ್ರ ಮನ್ಸಲ್ಲಿ ಬರಬೇಕು. ಯಾರು ಅವ್ರದೇ ಫೋಟೋ ಹಾಕ್ಲೇಬೇಕು. ಯಾಕಂದ್ರೆ ಅವ್ರು ಮಾಡಿದ್ರೆ ಅವ್ರಿಗೆ ಹಾಕ್ಲೇಬೇಕಲ್ವಾ. ಅವ್ರು ಯಾಕೆ ಫನ್ಸಿಲ್ಲ ಅಂದ್ರೆ ಯಾಕೆ ಹಾಕ್ತಾರೆ? ಒಂದು 10 ರೂಪಾಯಿ ಲಗ್ನ ಪತ್ರಿಕೆ
ಖರ್ಗೆಗೆ ಅವ್ನು ಫೋಟೋ ಹಾಕ್ತಾರೆ ಅಂದಮೇಲೆ ಇನ್ನೊಂದು ಹೇಳಿ ಇಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾಗ ಅವ್ರು ಫೋಟೋ ಹಾಕ್ತಿಲ್ಲ ಅಂದರೆ ಮರ್ಯಾದೆಯಲ್ಲಿ ಉಳಿತೀವಿ ನಮ್ಮ ವಿನಾಯಕ ಆಟೋ ಸಂಘದ ಸೆಕ್ರೆಟರಿ ನನಗೂ ಏನಾಗ್ತಿದೆ ನಿಮ್ಮ ಆಟೋ ಸಂಘದ ಏನಿಗೆ ಯಾಕೆ ಇಷ್ಟೊಂದು ಕಿರುಕುಳ ಅಂತ ಸ್ಟಾರ್ಟಿಂಗು ಫಸ್ಟ್ ನಾವು ಹೋಗಿ ಕೇಳಿದೆ ದೊಡ್ಡಸಮೇಗೌಡರನ್ನ ಎಲ್ಲ ಸಂಘದವ್ರು ಹೋಗಿ ನಾವು ಯಾವ ಪಕ್ಷದ ಮುಖಾಂತರ ಹೋಗಿಲ್ಲ ನಾವು ಒಂದು ಆಟೋ ಸಂಘದಲ್ಲಿ ನಾವು ಕಾಂಗ್ರೆಸ್ನವರು ಇದ್ದೀವಿ JDS ನವರು ಇದ್ದೀವಿ ಎಲ್ಲ ಇದ್ದೀವಿ ನಾವು ಪಕ್ಷದ ಭಾಗ ಬೇಡ ಅಂದ್ಬಿಟ್ಟು ಸ್ಟ್ಯಾಂಡ್ ಆಗಬೇಕು ಅಂತ ಹೋಗಿ ಕೇಳ್ಕೊಂಡು ಆಯ್ತು ನೋಡೋಕೈತೆ ಬೇಡಪ್ಪ ಅಂತ ಅಲ್ಲಿಂದ ಹೋದ್ರು ಎಲ್ಲಿಗೆ ಈ ಅಂಕನಹಳ್ಳಿ ಇದು ಮೈಕನಹಳ್ಳಿ ಅಂಕನಹಳ್ಳಿದು ಸಾವು ಬಂದಾಗ ಇವರು ಕುಪ್ಪೆ ಮಾದೇಸ್ವಾಮಿ ಅವರ ಬಾಮಜಾತಿ ಹೋಗಿದ್ರಲ್ಲ ಆ ಸಾವು ಬಂದಾಗ ಹೋಗಿ ಕೇಳಿದಾಗ ನೋಡೋಕೈತೆ ಬೇಡಪ್ಪ ಅಂತ ಹೊಂಟೋದ್ರು ಅವ್ರೇನೋ ನಮ್ಗೆ ಉತ್ತರ ಕೊಡಲಿಲ್ಲ ಮತ್ತೆ ನಾವು ಮಹೇಶಣ್ಣ ಅಂತ 2-3 ಸರಿ ಹೋದಾಗ ಮೊದಲನೇ ಏನಂತೂ ನಾನು ಮಾಡಿಸ್ಕೊಡ್ತೀನಿ ಬಿಡ್ರಪ್ಪ ನಿಮ್ಗೆ ಏನು ಪರ್ಮಿಷನ್ ಬೇಕು ತಗೊಳ್ಳಿ ಅಂತ ಹೇಳಿದ್ರು ನಮಗೆ 20 ಗಂಟೆ ಸುಮ್ಮನೆ ಇದ್ರು ಅವರು ಈಗ ಅಲ್ಲಿ ನಾನು ರೆಕಾರ್ಡ್ ಮಾಡಿ ನನಗೆ ಫೋನ್ ಮಾಡಿದ್ದು ನಾನೇ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಏನಂತ ಹೇಳೋರು ಅಂತ ಹೇಳಿದ್ರೆ ನೀವು ಅಲ್ಲಿ ಮಾಡ್ತಿರೋ ಕೆಲಸ ನಿಲ್ಲಿಸ್ಬಿಡಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಉದ್ಘಾಟನೆ ಆಗೋದು ಬೇಡ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಖುದ್ದಾಗ ನನಗೆ ರೆಕಾರ್ಡ್ ತೆಗಿಬೇಕಾರೆ ನನ್ನ ಮೊಬೈಲಲ್ಲಿ ಆಯ್ತು ರೆಕಾರ್ಡ್ ಮಾಡಿರೋದು ಈಗ ಒಂದು 20 ದಿವಸ ಮಾತಾಡಿರೋರು ನನ್ನ ಮೊದಲೇ AE ಪ್ರಸನ್ನ ಅಂತ ಏನು ಹೇಳಿದ್ರು ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ನಮಗೆ ಮೇಲಿಂದ ಪ್ರೆಜರ್ ಕೊಡ್ತಾವ್ರೆ ಮೇಲಿಂದ ಅಂತ ಹೇಳಿದ್ರೆ MLA ಕಡೆಯಿಂದ ನಾನು ಡೈರೆಕ್ಟಾಗಿ ಬಾಯ್ ಬಿಡ್ಸ್ಕೊಂಡಿದ್ದೀನಿ ರವಿಶಂಕರಣ್ಣ ಅಂತ ಅವರೇ MLA ಸಾಹೇಬ್ರಿಗೆ ಹೇಳ್ಬಿಡಿ ಏನು ಹೇಳಿದ್ರು ಅವ್ರ ಫೋಟೋ ಹಾಕಿದ್ರೆ ಓಕೆನಾ ಫೋಟೋ ಯಾರ್ದು ಬೇಕಾದ್ರೆ ಹಾಕ್ಬೇಡಿ ನಮ್ದು ಏನು ಅಭ್ಯಂತರ ಇಲ್ಲ ರಾತ್ರಿ ಫೋನ್ ಮಾಡೋರೆ ಕಾಲು ಎಷ್ಟು ತೆಗಿಬೇಕಾರೆ ನಾನು ಮಾತಾಡ್ತೀನಿ ಯಾರು ಫೋಟೋ ಹಾಕಬೇಡಿ ಉದ್ಘಾಟನೆ ಮಾಡ್ಕೊಂಡು ನಮ್ಗೆ ತೊಂದರೆ ಇಲ್ಲ ಯಾರು ಫೋಟೋಗಳು ಹಾಕಬೇಡಿ ಮಹೇಶಣ್ಣದು ಅದೇ ಅವರು ಬಾಯ್ಬಿಟ್ಟು ಹೇಳಕಾಯ್ತಿಲ್ವಲ್ಲ ಬಾಯ್ಬಿಟ್ಟು ಹೇಳಕಾಯ್ತಲ್ಲ ಅಣ್ಣ ಈಗ ಏನಾಗುತ್ತೆ ಅಂದರೆ ಬಾಯ್ಬಿಟ್ಟು ಹೇಳಕಾಯ್ತಲ್ಲ ಸಾರಾಮಹೇಶ್ ಫೋಟೋ ಅಂತ ಫೋಟೋ ಹಾಕ್ಬೇಡಿ ಫೋಟೋ ಯಾರೈತೆ ಮೊದಲನೇ ಐತೆ ರಾಜಗೌಡ್ರದ್ದು ಐತೆ ನಮ್ಮ ಆಟ ಸಂಘದ ಐತೆ ನಮ್ಮ ಇವರು ರಾಜಗೌಡ್ರದ್ದು ರಾಜಗೌಡ್ರದ್ದು ಐತೆ ಅವ್ರದ್ದು ಫೋಟೋ ಹಾಕ್ಬೇಡಿ ಅಂತ ಹೇಳ್ತಾವ್ರೆ ಅಷ್ಟೇ ಅದು ಹಾಕ್ತಾವ್ರೆ ನಾಳೆ ಇನಾಗ್ರೇಷನ್ ಇದೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರಿ ನೋಟಿಸ್ ಕೊಟ್ಟಿದ್ದಾರೆ ಈಗ ನೀವು ಇಲ್ಲ ಡೆಮಾಲಿಷ್ ಮಾಡಬೇಕು ನೀವು ಮೋರಿ ಮೇಲೆ ಕಟ್ಟಿದ್ದೀರಾ ಇಲ್ಲಿಗಲ್ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಆಯ್ತು ಅದಕ್ಕೇನು ಅಂದ್ರೆ ಈ ಒಂದು ತಿಂಗಳ ಗಂಟೆ ಏನು ಮಾಡ್ತಿದ್ರು ಈ ತಿಂಗಳು ಮೋರಿ ಮೇಲೆ ತಾನೇ ಕಟ್ಟಿದ್ದು ನಾವು ಪರ್ಮಿಷನ್ ಕೊಟ್ಟರು ಮತ್ತೆ ಜಾಗ ನೋಡ್ದಾನೆ ಪರ್ಮಿಷನ್ ಕೊಟ್ಟರು ನಮಗೆ ಅಂತ ಅವರು PW ಅವರು ಡಿಸ್ಟರ್ಬ್ ಮಾಡ್ತಿರೋದು ಅವರೇ ಈಗ ರೆಕಾರ್ಡಿಂಗ್ ಐತಲ್ಲ ಸರ್ ತಕ್ಸೀಸ್ ಅವ್ರದ್ದು ಅವ್ರು ಹೇಳಿರೋದು MLA ಅವರು ನಮಗೆ ಅವರೇ ಮಾಡಿಸ್ಕೊಡ್ತಾರೆ ಅಂತ ಅವ್ರು MLA ಮಾಡಿಸ್ಕೊಡೋದಕ್ಕೆ ಡ್ರೈನ್ ಅದು ನಾವು ಮಾಡಿಸ್ಕೊಡೋದಕ್ಕೆ ಡ್ರೈನ್ ಅದು ಇದು ರಾಜಕೀಯ ತಾನೇ ಮಾಡ್ತಿರೋದವರು ನಾವು ಅದನ್ನೇ ಕೇಳ್ಕೊಳ್ದವ್ರಿ ನಾವು ಏನೂ ಇಲ್ಲ ನಾವು ಹೆಂಗೋ ನಮ್ಮ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರಿಗೂ ಅನುಕೂಲ ಆಯ್ತಾ ಇದೆ ಬಡ ರೊಟ್ಟೆಗೆ ಹೊಡಿತಾವ್ರೆ ನಾವು ವೈಯಕ್ತಿಕವಾಗಿ ನಾವು ಅವ್ರನ್ನ ಯಾವತ್ತೂ ನಾವು ಎಲ್ಲೂ ಅವ್ರ ಬಗ್ಗೆ ಮಾತಾಡಿಲ್ಲ ವೈಯಕ್ತಿಕವಾಗಿ ಯಾವುದೇ ಆಗಲಿ ಫ್ಲೆಕ್ಸ್ ಹಾಕೋರೆ ನಾವು ಯಾವಕ್ಕೂ ತೊಂದರೆ ಕೊಟ್ಟಿಲ್ಲ ಹಾಕವ್ರೆ ನಾವೇನು ತೊಂದರೆ ಇಲ್ಲ ಅವ್ರು ಇಷ್ಟ ಮಾಡ್ಕೊಳ್ಳಿ ನಮ್ಮ ಇಷ್ಟ ಮಾಡಿ ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇಷ್ಟು 2 ವರ್ಷದಿಂದ ಮಾಡಿದ್ರೆ ನಾವೇನೋ ತೊಂದರೆ ಕೊಟ್ಟಿದ್ದೀವಿ ಅವ್ರಿಗೆ ಸರ್ಕಾರದಿಂದ ಯಾವುದೋ ಅನುದಾನ ಇಲ್ಲ ಸರ್ ಯಾವ ಅನುದಾನ ಇಲ್ಲ ಬೇರೆ ಸ್ಟ್ಯಾಂಡ್ ಮಾಡಿರೋದು ಪೊಲೀಸ್ ಸ್ಟೇಷನ್ PW ಜಾಗ ಅವ್ರದ್ದೇ ರವಿಶಂಕರ್ದು ಕ್ಯಾರನಾದಲ್ಲಿ 2 ಸ್ಟ್ಯಾಂಡ್ ಐತೆ ಅದು ಡ್ರೈನ್ ಅಲ್ಲಿಂದ ಬಂದು ಇದ್ರ ಗಂಟೆ ATM ಗಂಟೆ ಕಟ್ಟಾಗೈತೆ ಅದು ಡ್ರೈನು ಅಲ್ಲಿ ಆ ಕಡೆದು ಈ ಕಡೆಯಿಂದ ಡ್ರೈನ್ ಹೋಗಿ ಕೆಳಗಡೆ ಕಟ್ಟಾಗೈತೆ ಈಗ ಎಷ್ಟು ಖರ್ಚಾಗಿದೆ ಈಗ ಮಧುಚಂದ್ರ ಅವ್ರ 3-3.5 ಲಕ್ಷ ಖರ್ಚಾಗೈತೆ ಕಮ್ಮಿ ಅಂದ್ರೆ ಸ್ವಂತ ದುಡ್ಡಿಂದ ಹಾಕೋರೆ 1 ರೂಪಾಯಿ ಯಾರ್ದವ ಕೇಳಿಲ್ಲ ನಮ್ದು 1 ಲಕ್ಷ ಗಂಟೆ ನಮ್ಮ ನಾಳೆ 1 ಲಕ್ಷ ಯಾರ್ದು ಅವ್ರದ್ದು ಫೋಟೋ ಹಾಕೊಂಡಿದ್ವಿ ಖರ್ಚು ಮಾಡ್ರೆ ಸರ್ ಖರ್ಚು ಮಾಡಿರೋ ಸರ್ ನಾವು ಮೊದಲು ಕೇಳಿದ್ದೆ ಅವ್ರನ್ನೇ ಸಿಟ್ಟಿಂಗ್ MLA ಅವ್ರ ಅಪ್ಪನೇ ಕೇಳಿದ್ ನಾವು ನಮ್ಮ ಕೈ ಸಿಗ್ತಲ್ಲ ಸರ್ ಅವರು ಸಾರಾಮಹೇಶ್ ಫೋಟೋ ಹಾಕೊಂಡಿದೀವಿ ಹೌದು ಸರ್ ಮಹೇಶಣ್ಣ ಫೋಟೋ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾರ್ದು ತೊಂದರೆ ಇಲ್ಲ ಯಾರ್ದು ಅಬ್ಜೆಕ್ಷನ್ ಇಲ್ಲ ಮಹೇಶಣ್ಣ ಫೋಟೋ ಮಾತ್ರ ಇಲ್ಲಿ ತೆಗಿರಿ ಅಂತ ಬಾಯ್ಬಿಟ್ಟು ಹೇಳಕಾಯ್ತಲ್ಲ ಅವ್ರು ಮಾಡಿಸ್ತಾರಂತೆ ತೆಗೆದುಬಿಡಿ ಸ್ಟಾಪ್ ಮಾಡಿ ಅಂತ ಕೆಲಸ ಹೇಳ್ತಾವ್ರೆ ಸರ್ ಇದು ಬೇಕು ಅಂತ ಉದ್ದೇಶಪೂರ್ವಕವಾಗಿ ರಾಜಕಾರಣ ಬೆರೆಸ್ಕೊಂಡು ಈ ರೀತಿ ಎಲ್ಲ ಮಾನ್ಯ ಪ್ರೆಸೆಂಟ್ ಶಾಸಕರು ಹಿಂಗೆ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇರೋದು ತುಂಬ ಖಂಡನೀಯ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಇತಿಹಾಸದಲ್ಲಿ ಇವತ್ತೇ ಫಸ್ಟ್ ಟೈಮು ಹೊಸೂರಲ್ಲಿ ಒಂದು ಆಟೋ ಸ್ಟ್ಯಾಂಡು ಅಂತ ಮಾಡಿರೋದು ಉದ್ದೇಶಪೂರ್ವಕವಾಗಿ ಸಾರಾ ಮಹೇಶಣ್ಣವರ ಸಹಕಾರದಿಂದ ಮಧುಚಂದ್ರ ಅವರು ಈ ನಮ್ಮ ಹೊಸೂರು ಸರ್ಕಲಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಇದರಿಂದ ಸಾರ್ವಜನಿಕವಾಗಿ ತುಂಬ ಅನುಕೂಲ ಆಗ್ತಾ ಇದೆ ಒಂದು ತಿಂಗಳಿಂದ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಒಂದು ತಿಂಗಳಿಂದ ಇದ್ರೂ ಇವತ್ತವರೆಗೆ ಮಾತಾಡದೇ ಇರೋರು ಈಗ ಮೊನ್ನೆ ಸಾರಾ ಮಹೇಶ್ ಅವರ ಭಾವಚಿತ್ರ ಅದರಲ್ಲಿ ಐತೆ ಅಂತ ಗೊತ್ತಾಗಿ ಈ ರೀತಿ ಎಲ್ಲ ಉದ್ದೇಶಪೂರ್ವಕವಾಗಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಖಂಡಿತ ಇದು ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಆಗಬೇಕಿದು ಸಾರ್ವಜನಿಕವಾಗಿ ಅನುಕೂಲ ಆಗಬೇಕು ಖಂಡಿತ ಬರಲಿ ಯಾರೇ ಬಂದ್ರು ಕೂಡ ನಾವು ಸಾರಾ ಮಹೇಶ್ ಅವರ ಮುಖಂಡತ್ವದಲ್ಲಿ ಕಾನೂನುಬದ್ಧವಾಗಿ ನಾವು ಉದ್ಘಾಟನೆ ಮಾಡೇ ಮಾಡ್ತೀವಿ ಕಾರ್ಯಕ್ರಮವನ್ನು ಹೋರಾಟ ಮಾಡೇ ಮಾಡ್ತೀವಿ ತಡೆಯೋಕ್ಕಾಗಲ್ಲ ಯಾವ ಕಾರಣದಲ್ಲೂ ಎಚ್ಚರಿಕೆ ಏನಿಲ್ಲ ಜನ ತೀರ್ಮಾನ ಮಾಡ್ತಾರೆ ಮುಂದೆ ಇನ್ನೂ ಚುನಾವಣೆ ಬಂದೇ ಬರ್ತವೆ ಗ್ರಾಮ ಪಂಚಾಯತಿ ಚುನಾವಣೆನೂ ಬರ್ತದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತದೆ ಮತ್ತು ಇನ್ನೂ ಹಲವಾರು ಚುನಾವಣೆಗಳು ಬರ್ತವೆ ಚುನಾವಣೆಗಳಲ್ಲಿ ಜನ ಉತ್ತರ ಕೊಡ್ತಾರೆ ಈ ರೀತಿ ಎಲ್ಲ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟಾಗ ಜನಗಳು ಎಚ್ಚೆತ್ಕೊಂಡು ಹೊಸೂರು ಅಂದರೆ ಒಂದು ಸರ್ಕಲ್ ಈ ಭಾಗಕ್ಕೆ JDS ನ ಒಂದು ಭದ್ರಕೋಟೆ ಈಗ ಅವ್ರದ್ದು ಫೋಟೋಗಳಿದೆ ಇಲ್ಲಿ ದೊಡ್ಡಸಮೇಗೌಡರು ಬೋರ್ಡದು ಇವ್ರದ್ದು ಇದೆ ಈ ಅಧಿಕಾರಿಗಳಿಗೆ ಏನು ಸಮಸ್ಯೆ ಅಧಿಕಾರಿಗಳು ಶಾಸಕರು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಅವರು ಶಾಸಕರು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಸಾರಾ ಮಹೇಶ್ ಅವರು MLA ಇದ್ದಾಗ ಮಿನಿಸ್ಟರ್ ಆದಾಗಲೂ ಕೂಡ ಅಧಿಕಾರಿಗಳು
ಮಾತುಗಳು ಖಂಡಿತ ಈ ರೀತಿ ಅವರು ಅಸೂಯೆ ರಾಜಕಾರಣ ಮಾಡೇ ಇಲ್ಲ ಸಾರಾ ಮಹೇಶ್ ಅವರು. ಈ ರೀತಿ ಮಾಡಬೇಕು ಅಂತಿದ್ರೆ ನಮ್ಮ HR ಮಹೇಶ್ ಅವ್ರು ಹೇಳ್ದಂಗೆ ಪ್ರತಿಯೊಂದು ಗ್ರಾಮದಲ್ಲೂ 20 ಫೋಟೋ ಅಲ್ಲ 50 ಫೋಟೋ ಇರವು. ಪ್ರತಿಯೊಂದು ಗ್ರಾಮದಲ್ಲೂ ಅವ್ರು ಸ್ವಂತ ಖರ್ಚು ಮಾಡೋರಲ್ಲ ಆ ಲೆಕ್ಕಾಚಾರ ಹಾಕೊಂಡ್ರೆ 50 ಫೋಟೋ ಇರವು ಒಂದು ಗ್ರಾಮದಲ್ಲಿ ಅವರು. ಅಷ್ಟು ಹಣವನ್ನು ಅವ್ರ ಸ್ವಂತ ಹಣವನ್ನು ಖರ್ಚು ಮಾಡೋರು ಅವರು. ಆದರೂ ಸೋಲಿಸ್ತು ಅಂದರೆ ಜನ ಅದೇ ಹೇಳಿದ್ರಲ್ಲ, ಅವರು ವಿಶ್ವಾಸ ಗೆದ್ದಿದ್ದಲ್ಲ, ಅನುಕಂಪದಿಂದ ಗೆದ್ದಿದ್ದು. ಹಾಗಾಗಿ ಅನುಕಂಪದಿಂದ ಗೆದ್ದುಬಿಟ್ಟು ಮುಂದೇನು ಮತ್ತೆ ಈ ರೀತಿ ಹಿಂಸೆ ಕೊಟ್ಟು ಮಾಡಲಿಲ್ಲ ಅಂದರೆ ಮತ್ತೆ ಚುನಾವಣೆಯಲ್ಲಿ ನಾವು ಇನ್ನು ಗೆಲ್ಲಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಹೊಸೂರು ಸರ್ಕಲಲ್ಲಿ ಏನಾರು ಮಾಡಿ ಜಗಳ ಹತ್ತಿಸ್ಬೇಕು. ಮತ್ತು ನೆಕ್ಸ್ಟ್ ಚುನಾವಣೆಗೆ ಏನಾರು ಮಾಡಿ ಸಾರಾ ಮಹೇಶ್ ಅವ್ರನ್ನ ಒಮ್ಮತವಾಗಿ ಪ್ರಬಲವಾಗಿ ಏನು ನಮ್ಮ ಚುಂಚನಕಟ್ಟೆ ಹೋಬಳಿ ಭದ್ರಕೋಟೆ JDS ಅಂತ ಅನ್ನಿಸ್ಕೊಂಡಿದೆ ಅದನ್ನ ಏನಾರು ಮಾಡಿ ಛಿದ್ರ ಮಾಡಬೇಕು. ಆ ಉದ್ದೇಶದಿಂದ ಈ ರೀತಿ ಎಲ್ಲವ ಖಂಡಿತ ಫಲಿಸಲ್ಲ ಈ ಕುತಂತ್ರ. ನಾವು ಬಂದು ಆಟೋ ಸ್ಟ್ಯಾಂಡ್ ಮಾಡ್ತಾ ಇದೀವಿ ಅಂತ ಹೇಳಿ ಪರ್ಮಿಷನ್ ಕೇಳಲಿಕ್ಕೆ ಹೋಗಿದ್ದು. ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ ಅವರು. BW ಇದರಿಂದ ಕೊಟ್ಟಿದ್ದಾರೆ. ಇದೇ ಆಟೋ ಸ್ಟ್ಯಾಂಡ್ಗೆ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ನೀವು ಡ್ರೈನ್ ಮೇಲೆ ಕಟ್ಟಿದ್ದೀರಪ್ಪ, ತೆಗಿಬೇಕೀಗ, ತೆರವು ಮಾಡ್ಬೇಕು, ಅದನ್ನ ನಾವು ಪೊಲೀಸ್ ಮುಖಾಂತರ ಬಂದು ತೆಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರೇ ಪರ್ಮಿಷನ್ ಕೊಟ್ಟು ಅವರೇ ತೆಗಿಸ್ತಾ ಇದ್ದಾರೆ. ಈಗ ಎಲ್ಲ ಕಡೆನೂ ಇದೆ ತಾಲೂಕಲ್ಲಿ. ಅವ್ರು ಬಂದು ನೋಡ್ದಾನೆ ಕೊಟ್ಬಿಟ್ರ ನಮಗೆ ಪರ್ಮಿಷನ್, ನೋಡೇ ತಾನೇ ಪರ್ಮಿಷನ್ ಕೊಟ್ಟಿರ್ತಾನೆ, ಕೊಟ್ಟಿದ್ದಾರೆ ಅಲ್ವಾ. ನಾವೀಗ ಏನೋ ತಪ್ಪು ಮಾಡ್ತಾ ಇದ್ರು ಬಂದು ಮುಂಚಾಗಲೇ ಹೇಳ್ಬೋದಿತ್ತಲ್ವಾ. ಕಾಂಗ್ರೆಸ್ JDS ರಾಜಕಾರಣಕ್ಕೆ ಆಟೋ ಡ್ರೈವರ್ಗಳಂತೂ ಬಲಿಪಶು ಆಯ್ತಿದ್ದಾರೆ. ಪಕ್ಕ ಅದನ್ನೇ ಮಾಡ್ತಾ ಇರೋದು, ಇವ್ರು ಬಲಿಪಶುನೇ ಮಾಡ್ತಾ ಇರೋದು. ದೇಶದ ರಾಜಕಾರಣನೇ ನಡೀತಾ ಇರೋದು ಇಲ್ಲಿ. ಅಷ್ಟು ಹೇಳಕ್ಕೆ ಇಷ್ಟ. ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಆಟೋ ಡ್ರೈವರ್ಗಳು ಹೈರಾಣ. ಆಟೋ ಡ್ರೈವರ್ಗಳು ಒಟ್ಟಿನಲ್ಲಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಸರ್ ನೀವೊಬ್ರು ಈ ತಾಲೂಕಿನ ಮತದಾರರು, ನಾಗರಿಕರು, ಶಾಸಕರಿಗೆ ಏನು ಮನವಿ ಮಾಡ್ಕೊಳ್ತೀರಾ? ಅಣ್ಣ, ಈ ಥರ ಎಲ್ಲ ಮಾಡಬಾರ್ದು. ಏನೇ ಆದರೂ ನಾವು ಹೊಟ್ಟೆ ಜೀವನ ಮಾಡ್ತಾ ಇದೀವಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನೇ ಹೇಳ್ತಾರೆ. MLA ಅವ್ರಿಗೆ ಯಾರಾದರೂ ಡೈವರ್ಟ್ ಮಾಡ್ತಿದ್ರೆ ಹೇಳ್ಕೊಟ್ಟಿ ಅಂತ ಈ ಭಾಗದ ಲೀಡರ್ಗಳು. ನಮ್ಮನ್ನು ನೋಡ್ಬೇಕು. ಅವರು ಆಟೋದವ್ರ ಹುಡುಗರದು ಜೀವನ ಏನು, ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು, ಏನೋ ಒಂದು ಮಾಡ್ಕೊಂಡು ಹೋಯ್ತವ್ರೆ. ಅದನ್ನೇ ದೇಶದ ರಾಜಕಾರಣ ಮಾಡಬಾರ್ದು ಅಂತೇಳಿ ಈಗ ಈ ಲೆವೆಲ್ಗೆ ಆಗಿದೆ. ನಾಳೆ ದಿನ ಸರ್ಕಾರದಿಂದ ಇನ್ನೊಂದು 10 ಲಕ್ಷ ಅನುದಾನ ಕೊಟ್ಟರೆ ಅವ್ರನ್ನ ಕರೆದು ಇನಾಗ್ರೇಷನ್ ಮಾಡ್ತೀರಾ? ಇಲ್ಲ ಸರ್, ಈಗ ಇದೇನಾಗಿದೆ ಇದನ್ನ ನಾವು ಚೆನ್ನಾಗಿ ಇಲ್ಲ ಸರ್. ಈಗ ನಿಮ್ಮ ಆಟೋ ಸಂಘಗಳಿಗೆ, ನಿಮ್ಮ ಕುಟುಂಬಕ್ಕೆ ಸರ್ಕಾರದಿಂದ ಬೇರೆ ಅನುದಾನ ಕೊಟ್ಟರೆ ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡ್ತೀರಾ ಅಂತ? ಕಾರ್ಯಕ್ರಮ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ, ಮಾಮೂಲಿ ಕಾರ್ಯಕ್ರಮ ಮಾಡ್ತೀವಿ. ಏನು ಆಕ್ಚುಲಿ ಆಟೋ ಡ್ರೈವರ್ಗಳು ಏನು ಸಮಸ್ಯೆ ಆಗ್ತಿದೆ ಪ್ರೆಸೆಂಟ್? ಬೇರೆ ಏನಿಲ್ಲ. ಬದುಕಿಂಗೆ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾರೆ? ಹೇಗೆ ಸರ್, ಏನು 250 ರಿಂದ 300 ರೂಪಾಯಿ ಸಂಪಾದನೆ ಮಾಡ್ತೀವಿ ಬಸ್ ಫ್ರೀ ಆದ್ಮೇಲೆ ಒಂದಿನಕ್ಕೆ. ಅಂದ್ರೆ ಗ್ಯಾರಂಟಿಯಿಂದ ಕೊಚ್ಚೋದ್ರಿ ಆಟೋ ಡ್ರೈವರ್ಗಳೆಲ್ಲ. ಆಟೋಗಳು 2-3 ಆಟೋ ಮನೆ ತವೆ ನಿಂತ್ಬಿಟ್ಟವೆ, ತೆಗ್ದೇ ಇಲ್ಲ. ಗ್ಯಾರಂಟಿ ಎಫೆಕ್ಟ್. ಆಟೋ ಓಡಿಸೋದೇ ಬಿಟ್ಬಿಟ್ಟು ವ್ಯಾಪಾರ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ ಹಳ್ಳಿ ಮೇಲೆ ಹೋಗಿ. ಆ ರೀತಿ ಆಗಿದೆ ನಮ್ಮ ಜೀವನ, ಆಟೋದವ್ರ ಜೀವನ. ಸೀಟ್ ಆಟೋದಲ್ಲಿ ಬಾಳೆಹಣ್ಣು ತರಕಾರಿ ಮಾರ್ಕೊಂಡಿದ್ದೀವಿ. ಜನ ಬರೋದೇ ಇಲ್ಲ. ಈಗಲೂ ಗಾಡಿಯಲ್ಲಿ ನಿಲ್ಸ್ಕೊಂಡು ಬಾಳೆಹಣ್ಣು ಮಾಡ್ತಾ ಇದ್ದೀನಿ ಸೀಟ್ ಆಟೋದಲ್ಲಿ. ನಾನು ಇವತ್ತು ಕೂಡ ಬಾಳೆಹಣ್ಣು ಮಾಡ್ಕೊಂಡೇ ಇರೋದು ಸೀಟ್ ಆಟೋದಲ್ಲಿ. ಗ್ಯಾರಂಟಿ ಬೇಡ ನಮಗೆ, ಆಟೋದವ್ರಿಗೆ ಏನು ಗ್ಯಾರಂಟಿನೇ ಬೇಡ ಎಲ್ಲರಿಗೂ. ನಮ್ಗೆ ಈಗ ಆಟೋ ನಿಲ್ಸ್ಕೊಳಕ್ ಒಂದು ಗ್ಯಾರಂಟಿ ಕೊಟ್ರೆ ಸಾಕಿಲ್ಲಿ. ನಳ್ಳು ಮಾಡಿರೋದಕ್ಕೆ ಒಂದು ಗ್ಯಾರಂಟಿ ಕೊಡ್ಸ್ಕೊಟ್ರೆ ಸಾಕು. ಆಟೋ ಗ್ಯಾರಂಟಿ ಬೇಕು ಅಷ್ಟೇ ನಿಲ್ಸ್ಕೊಳಕ್ಕೆ. ಆಟೋ ಜೀವನ ಅವ್ರು ಹೆಂಗೋ ಒಂದು ಹೊಟ್ಟೆಪಾಡು ಮಾಡ್ತಾಯಿದ್ದಾರೆ. ಒಂದು ನಳ್ಳಿಗಾಗಿ ಒಂದು ಏನೋ ಒಂದು ಆಟೋ ಸೇಫ್ಟಿ ಆಗಿರಲಿ, ಅದು ಬಿಸಿಲಲ್ಲಿ ಒಣಗಿ ಅದು ಹಾಳಾದರೆ ಅವ್ರಿಗೆ ರಿಪೇರಿ ಮಾಡೋಕ್ಕಾಗಲ್ಲ. ಈಗ ಅವರು ಜೀವನ ಸಾಕ್ಬೇಕಾದ್ರೆ ಕಷ್ಟ ಇದೆ. ಸಮಸ್ಯೆ ಸಾರಾ ಮಹೇಶ್ ಇದ್ದು ದ್ವೇಷ ರಾಜಕಾರಣ. ರವಿಶಂಕರ್ ಅವರು ಇದನ್ನ ಮಾಡಬಾರ್ದಾಯ್ತಿದ್ದ. ಇದು ಅತಿರೇಕಕ್ಕೆ ಹೋಯ್ತದೆ. ಇಲ್ಲಿ ಏನಾರೇ ಈ ಥರ ಆದರೆ ಇಡೀ ಕ್ಷೇತ್ರ ದಂಗೆ ಹೇಳ್ತದೆ, ಕ್ಯಾನರ ದಂಗೆ ಹೇಳ್ತದೆ. ಇಲ್ಲಿ ಒಕ್ಕಲಿಗ ಕುರ್ಬಾನದನ್ನ ಇವರು ಇಲ್ಲಿ ಹೊಡಿಬೇಕು. ಒಕ್ಕಲಿಗರು ಹೊಡೆದ್ರೆ ಅವ್ರಿಗೆ ಅನುಕೂಲ ಆಯ್ತದೆ. ಆ ಒಂದು ದುರದೃಷ್ಟಿಯಿಂದ ಅವರು ಈ ಥರ ಇಲ್ಲಿಯರ್ನ ಎತ್ಕಟ್ಟಿ ಅವರು ಈ ಥರ ಕೆಲಸ ಮಾಡ್ತಾಯಿದ್ದಾರೆ. ಇದು ಅವ್ರಿಗೆ ಶೋಭೆ ತರೋಂಥ ವಿಚಾರ ಅಲ್ಲ. ಅವರು ಒಬ್ಬ ಶಾಸಕರಿದ್ದಾರೆ, ಒಳ್ಳೆಯ ಶಾಸಕರಿದ್ದಾರೆ. ಅವರು ಕೆಲವು ರಾಜಕಾರಣ ಮಾಡಬೇಕು ಅಂತ ಅವರು ಅಪೇಕ್ಷೆ ಮಾಡಲಿ. ಈ ಥರ ಏನಾದರೂ ಡೈವರ್ಟ್ ಮಾಡ್ತಿದ್ರಾ ಈ ಒಬ್ಳಿ ಲೀಡರ್ಗಳು ಯಾರಾದರೂ ಅಂತ? ಹೌದು ಮಾಡ್ತಾರೆ. ಅವರು ಯಾರೋ ಆತ್ಮೀಯರು ಇರ್ತಾರೆ, ಮಾಡ್ತಾ ಇದ್ದಾರೆ. ಕಾಣ್ಕೈಗಳು ಅವ್ರು ಮಾಡ್ತಾ ಇದ್ದಾರೆ. ಅದು ರವಿಶಂಕರ್ ಇದು ಸಾರ್ವಜನಿಕವಾಗಿ ಒಳ್ಳೆ. ಅವರು ಈಗ ಯಾರೋ ಒಂದು ಕಷ್ಟ ಒಂದಿಷ್ಟು ದೂರ ಹೋಗ್ಬೇಕು ಅಂದರೆ ಡ್ರೈವರ್ಗಳು ಸಹಾಯ ಮಾಡ್ತಾರೆ. ಯಾರೋ ZPM ಅವರು ಇನ್ನೊಬ್ಬ ಬಂದು ಅವ್ರು ಯಾರು ಸಹಾಯ ಮಾಡೋಕ್ಕಾಗಲ್ಲ. ಇದು ಸ್ವಂತ ದುಡ್ಡು, ವೈಯಕ್ತಿಕ ದುಡ್ಡು ಮಾಡಿರೋದು. ನಮ್ಮ ಮಧುಚಂದ್ರ ಅವರು ಮಾಡೋರೆ. ಅವ್ರು ವೈಯಕ್ತಿಕವಾಗಿ ಯಾರ್ದು ಬೇಕೋ ಅವ್ರದ್ದು ಫೋಟೋ ಹಾಕೋತಾರೆ, ಅವ್ರ ಪರ್ಸನಲ್ ವಿಚಾರ. ಇದು ಸರ್ಕಾರಿ ಕಾರ್ಯಕ್ರಮ ಆಗಿದ್ರೆ ಬೇಕಾದ್ರೆ MLA ಪ್ರೋಟೋಕಾಲ್ ಬೇಕು. ಇದಕ್ಕೇನು ಪ್ರೋಟೋಕಾಲ್ ಬೇಕಿಲ್ಲ. ಇದು ದ್ವೇಷದ ರಾಜಕಾರಣ, ಇದು ಆಗಬಾರ್ದು. ನಮ್ಮ ಎಲ್ಲ ಈಗ ಶಾಂತಿಯ ತೋಟ ಅಂದರೆ ಎಲ್ಲ ಜನಾಂಗನೂ ಪ್ರೀತಿಯಿಂದ ಸೌಹಾರ್ದತೆಯಿಂದ ರಾಜಕೀಯ ಬೇಡ, ರಾಜಕೀಯ ಆಗಬಾರ್ದು. ಇದಕ್ಕೆ ಒಳ್ಳೆ ಒಂದು ನಿರ್ಧಾರ ತಗೊಂಡು MLAಗೆ ಹೇಳೋದು ಇಷ್ಟೇ. ಅವೆಲ್ಲ ಆಮೇಲೆ ಅಧಿಕಾರಿಗಳು
ಒಬ್ಬ ಅಧಿಕಾರಿಯೇ ರಾಜಕಾರಣಿಗಳಿಗೆ ಅಡಿಪ್ಟ್ ಆಗಬಾರ್ದು. ಅವ್ರದ್ದೇನು ಕೆಲಸ ಇದೆ ಅದು ಮಾಡಬೇಕು ಹೊರತು ರೂಲ್ಸ. ಈಗ ಯಾರೋ ಅಧಿಕಾರಿ ಹೇಳ್ದು ಅಂದ್ಬಿಟ್ಟು ಅವರು ಮಾಡಬೇಡ. ಸಾರ್ವಜನಿಕರು ಅನುಕೂಲ ಆಗೋ ರೀತಿ ಒಂದು ಕಾರ್ಯಕ್ರಮ ಮಾಡವ್ರೆ. ಈ ಕಾರ್ಯಕ್ರಮ ಸರಿ ಇಲ್ಲ, ಪರ್ಮಿಷನ್ ಕೊಟ್ಟಿರೋದು ಸರ್ಕಾರದವರೇ, ಅಂದರೆ ಸರ್ಕಾರದ ಒಬ್ಬ ಅಧಿಕಾರಿ. ಆ ಅಧಿಕಾರಿ ಕೊಡೋದಕ್ಕಿಂತ ಮುಂಚಿತವಾಗಿ ಸ್ಥಳ ಪರಿಶೀಲನೆ ಮಾಡಬೇಕಿತ್ತು. ಸ್ಥಳ ಪರಿಶೀಲನೆ ಮಾಡದೆ ಪರ್ಮಿಷನ್ ಕೊಟ್ಟವ್ರೆ, ಅವರೇ ಬೇಡ ಅಂತಿದ್ದಾರೆ. ಕಾರಣ ರಾಜಕಾರಣ, ಅವ್ರು ಮಾಡಬಾರ್ದು. ಈ ಹಾಲಿ ಮಾಜಿ ಶಾಸಕರ ಫೋಟೋ ಹಾಕಬೇಡಿ, ಅಧಿಕಾರಿಗಳ ಮುಖೇನ ಮಾಜಿ ಶಾಸಕರ ಫೋಟೋ ಹಾಕಬೇಡಿ, ಹಾಕಿದ್ದೆ ಆದರೆ ನನ್ನ ಫೋಟೋನ ಹಾಕಿ ಅಂತ ಒತ್ತಾಯ ಮಾಡ್ತಾವ್ರೆ ಹಾಲಿ ಶಾಸಕರು ಅಂತಕ್ಕಂಥ ಮಾತನ್ನು ಸಂಬಂಧಪಟ್ಟ ಇಲಾಖಾ ಹಿರಿಯ ಅಧಿಕಾರಿಗಳು ಹೇಳ್ತಾವ್ರೆ. ಇದು ರಾಜಕಾರಣ ಅನ್ಬೇಕು ಇಲ್ಲ ದ್ವೇಷ ಅನ್ಬೇಕು ಗೊತ್ತಾಗ್ತಾ ಇಲ್ಲ. 15 ವರ್ಷ ರಾಜಕಾರಣ ಮಾಡಿ 14 ತಿಂಗಳು ಮಂತ್ರಿಯಾಗಿ ಈ ಥರ ಕೆಟ್ಟ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಸಾರಾ ಮಹೇಶ್ ಅವರು ಎಂದೂ ಇಳಿದಿರಲಿಲ್ಲ. ಯಾರೂ ಶಾಶ್ವತ ಅಲ್ಲ, ಗೆಲ್ಲಿಸೋರು ಜನ, ಸೋಲ್ಸೋರು ಜನ. ಈ ಜನತಂತ್ರ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಅಥವಾ ಮತದಾರರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ನಾವು ತಲೆ ಬಾಗಬೇಕು. ಇದು ಬೇಕಿರಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು KR ನಗರ ತಾಲೂಕಿನ ಹೊಸೂರಿನಲ್ಲಿ ನಡೀತಿರ್ತಕ್ಕಂಥ ಆಟೋ ನಿಲ್ದಾಣದ ವಿಚಾರಕ್ಕೆ ಪೊಲಿಟಿಕ್ಸ್. ಅಂದರೆ ರಾಜಕಾರಣಿಗಳು ಅವರ ಭಾವಚಿತ್ರ ಬಂದಿರೋ ಒಂಥರ ಖುಷಿ, ಬರದೇ ಹೋದರೆ ಇನ್ನೊಂಥರ ಸಂಕಷ್ಟ. ಇಲ್ಲೊಂದು ಕಡೆ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ JDS ಮತ್ತು ಕಾಂಗ್ರೆಸ್ ನಡುವಿನ ಒಂದು ಜಿದ್ದಾಜಿದ್ದಿ ರಾಜಕಾರಣದ ನಡುವೆ ಹೊಸೂರಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಆಟೋ ಡ್ರೈವರ್ಗಳು ಹೈರಾಣ ಆಗ್ತಿದ್ರೆ. ವೆರಿ ಇಂಟ್ರೆಸ್ಟ್ ಅಂದರೆ PW ಇಲಾಖೆ ಅಧಿಕಾರಿಗಳೇ ಈ ಒಂದು ಆಟೋ ನಿಲ್ದಾಣಕ್ಕೆ ಅನುಮತಿಯನ್ನು ಕೊಡ್ತಾರೆ. ಈಗ ಅದೇ ಅಧಿಕಾರಿಗಳು ಈ ಒಂದು ಆಟೋ ನಿಲ್ದಾಣವನ್ನು ಇನಾಗ್ರೇಟ್ ಮಾಡಬೇಡಿ, ಅದು ಇಲ್ಲೀಗಲ್ ಆಗಿದೆ, ಮೋರಿ ಮೇಲೆ ಕಟ್ಟಿದ್ದೀರಾ, ಸುರಕ್ಷತೆ ದೃಷ್ಟಿಯಿಂದ ಇದನ್ನು ಡೆಮಾಲಿಸ್ ಮಾಡ್ತೀವಿ, ಅಥವಾ ಸಾರಾ ಮಹೇಶ್ ಅವರ ಫೋಟೋವನ್ನು ತೆರವುಗೊಳಿಸಿದರೆ ನೀವು ಖಾಲಿ ಹೇಗಿದೆ ಹಾಗೆ ಮಾಡಿಸ್ಕೊಂಡು ನಮ್ದೇನು ಡಿಸ್ಟರ್ಬ್ ಇಲ್ಲ, ನಮಗೆ ಮೇಲಿಂದ ಒತ್ತಡ ಬರುತ್ತೆ ಅಂತೇಳಿ ಅಧಿಕಾರಿಗಳು ಆಟೋ ಸಂಘದ ಕಾರ್ಯದರ್ಶಿಗೆ ಅಧ್ಯಕ್ಷರುಗಳಿಗೆ ಫೋನ್ ಮಾಡಿ ನೋಟಿಸನ್ನು ವಾಟ್ಸಪ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಕ್ಕೆ ಕೀಳು ಮಟ್ಟದ ರಾಜಕಾರಣ ನಡೀತಾ ಇದೆ. ಸೊ ಈ ಥರದ ಒಂದು ರಾಜಕಾರಣ ಮಾಡಿದ್ರೆ ಮುಂದಿನ ಭವಿಷ್ಯದಲ್ಲಿ ಒಬ್ಬ MLA ಆದವರು ಅಥವಾ MLAಗೆ ಸ್ಪರ್ಧೆ ಮಾಡ್ತಕ್ಕಂಥವ್ರಿಗೆ ಜನ ಯಾವ ರೀತಿ ಪಾಠ ಕಲಿಸ್ತಾರೆ ಎಂಬುದನ್ನು ಜನರೇ ತೀರ್ಮಾನ ಮಾಡಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಹಾಗೂ ನ್ಯೂಸ್ ಕನ್ನಡ, ಹೊಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.